ಸಂವಿಧಾನದ ಯಾವ ವಿಧಿಯು ಕಾಲ ಕಾಲಕ್ಕೆ ಸಂಸತ್ತು ಪೌರತ್ವದ ಬಗ್ಗೆ ತಿದ್ದುಪಡಿಯನ್ನು ಮಾಡಬಹುದು? ಕಾಲ ಕಾಲಕ್ಕೆ ಸಂಸತ್ತು ಪೌರತ್ವದ ಬಗ್ಗೆ ಸಂಸತ್ತು ತಿದ್ದುಪಡಿ ಮಾಡಲು ಭಾರತ ಸಂವಿಧಾನದ 11ನೇ ವಿಧಿ ನೋಡಿ. ಭಾರತ ಸಂವಿಧಾನದ 11ನೇ ವಿಧಿ ಕಾಲ ಕಾಲಕ್ಕೆ ಪೌರತ್ವ ಸಂಬಂಧಪಟ್ಟಿರ್ತಕ್ಕಂಥ 11ನೇ ವಿಧಿ ನೋಡಿ. ಪೌರತ್ವ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಅಂದ್ರ 5ರಿಂದ 11ನೇ ವಿಧಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪೌರತ್ವ ಅಂತಂದ್ರೆ ಒಂದು ದೇಶದ ಸದಸ್ಯ ಅಂತ ಅರ್ಥ. ಪೌರತ್ವ ಎಂದರೇನು ಅಂತಂದ್ರೆ ಆ ದೇಶದ ಸದಸ್ಯ, ಆ ದೇಶದ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನ ಅನುಭವಿಸುವಂತ ವ್ಯಕ್ತಿಯನ್ನ ಆ ದೇಶದ ಪ್ರಜೆ ಅಂತ ಕರೀತಾರೆ. ಯಾರು ಆ ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಪಡಿತಾನೋ ಆ ದೇಶದ ಪ್ರಜೆ ಅಲ್ಲ, ಆ ರಾಷ್ಟ್ರದ ಸದಸ್ಯ ಎನಿಸ್ಕೋಬೇಕಾದ್ರೆ ಆ ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನ ಅನುಭವಿಸುವಂತ ವ್ಯಕ್ತಿಗೆ ಆ ದೇಶದ ಪ್ರಜೆ ಅಂತ ಹೇಳಿ ಘೋಷಣೆ ಮಾಡಲಾಗ್ತದೆ ಅಲ್ಲ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವ ಬಗ್ಗೆ ಹೇಳಲಾಗಿದೆ ಅಂದ್ರೆ ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ನೋಡಿ. ಭಾರತ ಸಂವಿಧಾನದ 2ನೇ ಭಾಗದಲ್ಲಿ ವಿಧಿ 5ರಿಂದ 11ರವರೆಗೆ ಭಾರತ ಸಂವಿಧಾನದ 5ರಿಂದ 11ನೇ ವಿಧಿ ಸಂವಿಧಾನದ 2ನೇ ಭಾಗ 2 ವಿಧಿ 5ರಿಂದ 11ರವರೆಗೆ ಯಾವುದರ ಬಗ್ಗೆ ಅಂದ್ರೆ ಪೌರತ್ವ ಬಗ್ಗೆ ಹೇಳಲಾಗಿದೆ. ಪೌರತ್ವ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಹಾಗಾದ್ರೆ ಭಾರತ ದೇಶ ಎಂತ ಪೌರತ್ವವನ್ನು ಸ್ವೀಕಾರ ಮಾಡಿದೆ ಅಂದ್ರೆ ಏಕ ಪೌರತ್ವವನ್ನ ಸ್ವೀಕಾರ ಮಾಡಿದೆ. ಆ ಏಕ ಪೌರತ್ವವನ್ನು ಯಾವ ದೇಶದಿಂದ ಅಂದ್ರೆ ಇಂಗ್ಲೆಂಡ್ ದೇಶದಿಂದ ಸ್ವೀಕಾರ ಮಾಡಿದೆ. ಇಂಗ್ಲೆಂಡ್ ದೇಶದಿಂದ ಭಾರತ ದೇಶ ಏಕ ಪೌರತ್ವವನ್ನು ಸ್ವೀಕಾರ ಮಾಡಿದೆ. ಪ್ರಪಂಚದಲ್ಲಿ ದ್ವಿಪೌರತ್ವವನ್ನು ಸ್ವೀಕಾರ ಮಾಡಿದಂತ 2 ದೇಶಗಳು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಮತ್ತೆ ಸ್ವಿಟ್ಜರ್ಲ್ಯಾಂಡ್. 2 ದೇಶಗಳು ಪ್ರಪಂಚದಲ್ಲಿ ಈ ದ್ವಿಪೌರತ್ವವನ್ನು ಸ್ವೀಕಾರ ಮಾಡಿರುವಂತ ಪ್ರಪಂಚದ 2 ದೇಶಗಳು ಯಾವ ಅಂತಂದ್ರೆ ಒಂದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳು ಈ ದ್ವಿಪೌರತ್ವವನ್ನ ಸ್ವೀಕಾರ ಮಾಡಿದಂತ ದೇಶಗಳು. ಅಂದ್ರೆ ರಾಜ್ಯಕ್ಕೆ ಒಂದು ಪೌರತ್ವ ಬೇರೆ, ರಾಷ್ಟ್ರಕ್ಕೊಂದು ಪೌರತ್ವ ಬೇರೆ. ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಂದು ಪೌರತ್ವವನ್ನು ಸ್ವೀಕಾರ ಮಾಡಿರತಕ್ಕಂಥ ಪ್ರಪಂಚದ 2 ದೇಶಗಳು ಅಂದ್ರೆ ಒಂದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್. ಭಾರತ ದೇಶ ಎಂತ ಪೌರತ್ವವನ್ನು ಸ್ವೀಕಾರ ಮಾಡಿದೆ ಅಂದ್ರೆ ಏಕ ಪೌರತ್ವ. ಯಾವ ರಾಷ್ಟ್ರದಿಂದ ಸ್ವೀಕಾರ ಮಾಡಿದೆ ಅಂದ್ರೆ ಇಂಗ್ಲೆಂಡ್ ದೇಶದಿಂದ ಸ್ವೀಕಾರ ಮಾಡಿದೆ. ಹಾಗಾದ್ರೆ ಕಾಲ ಕಾಲಕ್ಕೆ ಆಗಲೇ ಹೇಳಿದೆ ನಿಮಗೆ, ಭಾರತ ಸಂವಿಧಾನದ 11ನೇ ವಿಧಿಯಲ್ಲಿ ಕಾಲ ಕಾಲಕ್ಕೆ ಸಂಸತ್ತು ಏನು ಮಾಡಬಹುದು ಅಂದ್ರೆ ಪೌರತ್ವ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡಲು ಅವಕಾಶ ಇದೆ. ಈಗಾಗಲೇ ನಮ್ಮ ಭಾರತ ಸಂವಿಧಾನದಲ್ಲಿ 1955ರಲ್ಲಿ 1955ರಲ್ಲಿ ಒಂದು ಬಾರಿ ತಿದ್ದುಪಡಿಯನ್ನು ಮಾಡಿದ್ದಾರೆ. 1986ರಲ್ಲಿ ಒಮ್ಮೆ, ಇನ್ನು 1992ರಲ್ಲಿ ಒಮ್ಮೆ, 2003, 2005, 2015, 2016, 2019 ಅಲ್ಲ 1955, 1986, 1992, 2003, 2005, 2015, 2016, 2019 ಹೀಗೆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ಹೀಗೆ ಹಲವಾರು ಬಾರಿ ಏನ್ ಮಾಡಿದೆ ಅಂದ್ರೆ ತಿದ್ದುಪಡಿಯನ್ನು ಮಾಡ್ತಾ ಬಂದಿದೆ. ಅದರ ಬೇಸ್ ಮೂಲ ಕಾಯ್ದೆ ಯಾವ್ದಂದ್ರೆ 1955ರ ಕಾಯ್ದೆ.
ಸಂಸತ್ತಿಗೆ ಸಂಬಂಧಪಟ್ಟಂತೆ 1955ರ ಕಾಯ್ದೆ ಮೂಲ ಕಾಯ್ದೆ ಅಂತ ಕರಿತೀವಿ. 1955ರ ಕಾಯ್ದೆಯ ವಿಶೇಷ ಏನು ಅಂತಂದ್ರೆ 1955ರ ಕಾಯ್ದೆಯ ಪ್ರಕಾರ ಯಾವ ದಿನಾಂಕ? ಡಿಸೆಂಬರ್ 30. 1955 ಡಿಸೆಂಬರ್ 30ರ ಕಾಯ್ದೆಯ ವಿಶೇಷ ಏನು ಅಂತಂದ್ರೆ 1955 ಡಿಸೆಂಬರ್ 30ರಂದು ಸಂಸತ್ತು ಏನ್ ಮಾಡಿದೆ ಅಂದ್ರೆ ಪೌರತ್ವವನ್ನು ಯಾವ ತರ ಸ್ವೀಕಾರ ಮಾಡಬಹುದು, ಪೌರತ್ವವನ್ನು ಯಾವ ತರ ಕಳ್ಕೋಬಹುದು. ಹಾಗಾದ್ರೆ 5 ತರದಲ್ಲಿ 5 ವಿಧಾನದ ಮೂಲಕ ಸ್ವೀಕಾರ ಮಾಡಬಹುದು, 3 ವಿಧಾನದ ಮೂಲಕ ಕಳೆದುಕೊಳ್ಳಬಹುದು. ಭಾರತ ಸಂವಿಧಾನದ ಯಾವ ವಿಧಿಯು ಭಾರತದ ಸಂಸತ್ತು ನಿಗದಿಪಡಿಸಿದ ಹಾಗೆ ಪೌರತ್ವವನ್ನು ಸ್ವೀಕಾರ ಮಾಡಬಹುದು, ಪೌರತ್ವವನ್ನು ಕಳೆದುಕೊಳ್ಳಬಹುದು ಅಂತ ಹೇಳ್ತದೆ? 11ನೇ ವಿಧಿ, 12ನೇ ವಿಧಿ, 9ನೇ ವಿಧಿ, 10ನೇ ವಿಧಿ. ಭಾರತ ಸಂವಿಧಾನದ ಯಾವ ವಿಧಿಯು ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸಿರ್ತಕ್ಕಂಥ ಏನು ಷರತ್ತುಗಳ ಪ್ರಕಾರ, ಸಂಸತ್ತು ನಿಗದಿ ಮಾಡಿರ್ತಕ್ಕಂಥ ಕಾಯ್ದೆ ಕಾನೂನುಗಳ ಪ್ರಕಾರ ಭಾರತದ ಒಬ್ಬ ಪ್ರಜೆ ಪೌರತ್ವವನ್ನು ಸ್ವೀಕಾರ ಮಾಡಬಹುದು ಅಥವಾ ಕಳೆದುಕೊಳ್ಳಬಹುದು ಅನ್ನುವಂತ ವಿಷಯವನ್ನ ತಿಳಿಸುವಂತ ವಿಧಿ ಯಾವುದು? ಭಾರತ ಸರ್ಕಾರ ರೂಪಿಸಿರ್ತಕ್ಕಂಥ ಕಾಯ್ದೆ ಕಾನೂನು ಅನುಸಾರವಾಗಿ. ಎಕ್ಸಲೆಂಟ್. ಭಾರತ ಸಂವಿಧಾನದ 10ನೇ ವಿಧಿ ನೋಡಿ. 11ನೇ ವಿಧಿ ಆನ್ಸರ್ ಮಾಡಿದ್ದೀರಿ 48%. 11ನೇ ವಿಧಿ ಏನ್ ಹೇಳ್ತದೆ ಅಂದ್ರೆ ಕಾಲ ಕಾಲಕ್ಕೆ ತಕ್ಕಂತೆ ಸಂಸತ್ತು ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಕಾಯ್ದೆ ಕಾನೂನುಗಳನ್ನ ರೂಪಿಸ್ತಾ ಇದೆ. ಕಾಯ್ದೆ ಕಾನೂನುಗಳನ್ನು ರೂಪಿಸುವುದು 11ನೇ ವಿಧಿ. ಆದರೆ 10ನೇ ವಿಧಿ ಏನ್ ಹೇಳ್ತದೆ ಅಂದ್ರೆ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ನಿಯಮಗಳನುಸಾರವಾಗಿ, ಕೇಂದ್ರ ಸರ್ಕಾರ ಹಾಕಿಕೊಟ್ಟಿರ್ತಕ್ಕಂಥ ನಿಯಮಗಳನುಸಾರವಾಗಿ ಏನ್ ಮಾಡೋದಂದ್ರೆ ಪೌರತ್ವವನ್ನು ಸ್ವೀಕಾರ ಮಾಡುವುದಂತ ಹೇಳ್ತದೆ. ಭಾರತ ಸಂವಿಧಾನದಲ್ಲಿ ಸಂಸತ್ತು ರೂಪಿಸಿದಂತ ಕಾನೂನುಗಳ ಪ್ರಕಾರ ಒಬ್ಬ ವ್ಯಕ್ತಿ ಭಾರತದ ಪೌರನಾಗುತ್ತಾನೆ. ಭಾರತ ಸಂವಿಧಾನದ 10ನೇ ವಿಧಿ ಏನ್ ಹೇಳ್ತದೆ? ಸಂವಿಧಾನದ 10ನೇ ವಿಧಿ ವೆರಿ ಇಂಪಾರ್ಟೆಂಟ್. ಭಾರತ ಸಂವಿಧಾನದ 10ನೇ ವಿಧಿ ಏನ್ ಹೇಳ್ತಂದ್ರೆ ಸಂಸತ್ತು ರೂಪಿಸಿದ ಕಾನೂನುಗಳ ಪ್ರಕಾರ, ಸಂಸತ್ತು ರೂಪಿಸಿದ ಕಾನೂನುಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಭಾರತೀಯ ಪೌರನಾಗುತ್ತಾನೆ. ಸಂಸತ್ತು ರೂಪಿಸಿದ ಕಾನೂನುಗಳ ಪ್ರಕಾರ ಒಬ್ಬ ವ್ಯಕ್ತಿ ಭಾರತದ ಪೌರನಾಗುತ್ತಾನೆ ಅಂತ ಹೇಳುವಂತ ವಿಧಿ ಯಾವುದಂದ್ರೆ ಭಾರತ ಸಂವಿಧಾನದ 10ನೇ ವಿಧಿ. ಈಗಾಗಲೇ ನಾನು ಈ ವಿಧಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. 11ನೇ ವಿಧಿ ಏನ್ ಹೇಳ್ತದೆ? ಭಾರತ ಸಂವಿಧಾನದ 11ನೇ ವಿಧಿ ಪೌರತ್ವವನ್ನು ಪಡೆಯುವುದಕ್ಕೆ ಮತ್ತು ಕಳೆದುಕೊಳ್ಳುವುದಕ್ಕೆ ಪೌರತ್ವವನ್ನು ಪಡೆಯುವುದಕ್ಕೆ ಮತ್ತು ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಕಾನೂನುಗಳನ್ನು ರೂಪಿಸಬಹುದು. ಭಾರತ ಸಂವಿಧಾನದ 11ನೇ ವಿಧಿ ಏನಂತಂದ್ರೆ ಪೌರತ್ವವನ್ನು ಪಡೆಯುವುದಕ್ಕೆ ಮತ್ತು ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಕಾಲ ಕಾಲಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಕಾನೂನುಗಳನ್ನ ರೂಪಿಸಬಹುದು. ಕಾಯ್ದೆಗಳನ್ನ ರೂಪಿಸ್ಲಕ್ಕೆ ಯಾವ ವಿಧಿಯಲ್ಲಿ ಅವಕಾಶ ಇದೆ ಅಂದ್ರೆ 11ನೇ ವಿಧಿಯಲ್ಲಿ. ಭಾರತ ಸಂವಿಧಾನದ 10ನೇ ವಿಧಿ ಏನಂತಂದ್ರೆ ಸಂಸತ್ತು ರೂಪಿಸಿದ ಕಾನೂನುಗಳ ಪ್ರಕಾರ ಒಬ್ಬ ವ್ಯಕ್ತಿ ಭಾರತೀಯ ಪೌರನಾಗುತ್ತಾನೆ.
ಭಾರತ ಸಂವಿಧಾನದ 11ನೇ ವಿಧಿ ಪೌರತ್ವವನ್ನು ಪಡೆಯುವುದಕ್ಕೆ ಮತ್ತು ಕಳೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಕಾನೂನುಗಳನ್ನ ರೂಪಿಸಬಹುದು ಅಂತ ಹೇಳ್ತಾರೆ. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಧಿಗಳು ನೋಡಿ. ಅಲ್ಲ, ಹಾಗಾದ್ರೆ ಭಾರತ ಸಂವಿಧಾನದ 11ನೇ ವಿಧಿ ಮತ್ತೆ 1955ರ ಕಾಯ್ದೆ. ಭಾರತ ಸಂವಿಧಾನದ 11ನೇ ವಿಧಿ 1955ರ ಕಾಯ್ದೆ ಪ್ರಕಾರ ಐದು ವಿಧಾನದಲ್ಲಿ ಪಡೆದುಕೊಳ್ಳಬಹುದು. 5 ವಿಧಾನದಲ್ಲಿ3 ವಿಧಾನದಲ್ಲಿ ಕಳೆದುಕೊಳ್ಳಬಹುದು. ಮೂರು ವಿಧಾನದಲ್ಲಿ ಈಗಾಗಲೇ ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಇನ್ನೊಂದು 2 ಪಾಯಿಂಟ್ ಆದ್ರೆ ಕಂಪ್ಲೀಟ್ ಆಗ್ತದೆ. ಯಾವುದು? ಜೀವನ, ಪ್ರಾಸ. ಇಲ್ಲಿ ಯಾವುದು? ರಕತ. ಹೌದಲ್ಲ? ಪಡೆದುಕೊಳ್ಳುವ ವಿಧಾನ ಇದು. ಪಡೆದುಕೊಳ್ಳುವ ವಿಧಾನ ಇದು ಕಳೆದುಕೊಳ್ಳುವ ವಿಧಾನ. ಇದು ಪಡೆದುಕೊಳ್ಳುವ ವಿಧಾನ. ಇದು ಕಳೆದುಕೊಳ್ಳುವ ವಿಧಾನ. ಭಾರತ ಸಂವಿಧಾನದ 11ನೇ ವಿಧಿ 1955ರ ಕಾಯ್ದೆ. 1955ರ ಕಾಯ್ದೆ ಪ್ರಕಾರ 5 ವಿಧಾನದಲ್ಲಿ ಪಡೆದುಕೊಳ್ಳಬಹುದು, 3 ವಿಧಾನದಲ್ಲಿ ಕಳೆದುಕೊಳ್ಳಬಹುದು. 1955 ಡಿಸೆಂಬರ್ 30 1955 ಡಿಸೆಂಬರ್ 30 5 ವಿಧಾನದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳಬಹುದು, ಇನ್ನು 3 ವಿಧಾನದಲ್ಲಿ ಪೌರತ್ವವನ್ನ ಕಳೆದುಕೊಳ್ಳಬಹುದು. ಪಡೆದುಕೊಳ್ಳುವ ವಿಧಾನ 5, ಕಳೆದುಕೊಳ್ಳುವ ವಿಧಾನ 3. ಈಗಾಗಲೇ 3 ವಿಧಾನಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ರದ್ದುಪಡಿಸುವುದರ ಮೂಲಕ, ಕಸಿದುಕೊಳ್ಳುವುದರ ಮೂಲಕ, ತ್ಯಜಿಸುವುದರ ಮೂಲಕ. ಸ್ವಯಂಕೃತವಾಗಿ ಆತನೇ ಬೇರೆ ಯಾವುದೋ ಒಂದು ದೇಶದ ಪೌರತ್ವವನ್ನು ಪಡೆದುಕೊಂಡಂತ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಆತ ಯಾವುದೋ ಒಂದು ದೇಶದ ಐಚ್ಛಿಕವಾಗಿ ಅಂತ ಕರಿತೀವಿ, ಬೇರೆ ಯಾವುದೇ ಒಂದು ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದಾನೆ, ನಮ್ಮ ಭಾರತ ಸರ್ಕಾರದ ಪತ್ರ ಬರೀತಾನೆ. ಏನು ಅಂದ್ರೆ, ನಾನು ಉದ್ದೇಶಪೂರ್ವಕವಾಗಿ ಇಂಥ ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದೇನೆ, ನನ್ನ ಪೌರತ್ವವನ್ನು ಏನ್ ಮಾಡ್ರಿ ಅಂದ್ರೆ ರದ್ದುಪಡಿಸ್ರಿ ಅಂತ ಸ್ವಯಂಕೃತವಾಗಿ ಅವ ಏನ್ ಮಾಡಬಹುದು? ತ್ಯಜಿಸಬಹುದು. ಅವರೇ ತ್ಯಜಿಸಬಹುದು. ಇಲ್ಲಿ ಸರ್ಕಾರ ರದ್ದುಪಡಿಸ್ತದೆ. ಯಾವ ಸಮಯದಲ್ಲಿ? ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನ ಕೊಡದೆ, ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ನೀಡದೆ ಇನ್ನೊಂದು ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದಾನೆ ಅನ್ನುವಂತ ವಿಷಯ ಸರ್ಕಾರಕ್ಕೆ ಗೊತ್ತಾಯ್ತು ಅಂದ್ರೆ, ಬೇರೆ ಯಾವುದೋ ಒಂದು ದೇಶದ್ದು, ಗೊತ್ತಾ, ಜರ್ಮನಿ ದೇಶನೋ, ಜಪಾನ್ ದೇಶನೋ, ಅಮೆರಿಕ ದೇಶನೋ, ಅಥವಾ ಉಗಂಡ ದೇಶನೋ, ಹೀಗೆ ಯಾವುದೋ ಒಂದು ದೇಶದ ಪೌರತ್ವವನ್ನು ಪಡಿತಾನೆ. ಆ ಪೌರತ್ವವನ್ನು ಪಡೆದಂತ ಸಮಯದಲ್ಲಿ ಆತ ಸರ್ಕಾರಕ್ಕೆ ಯಾವುದೇ ಪತ್ರ ಬರೆಯಂಗಿಲ್ಲ. ಸರ್ಕಾರಕ್ಕೆ ಯಾವುದೇ ಪತ್ರವನ್ನು ಬರೆಯದೆ ಆ ವಿಷಯ ಸರ್ಕಾರ ಗೊತ್ತಾಯ್ತು ಅಂದ್ರೆ, ಸರ್ಕಾರಕ್ಕೆ ಅರ್ಥ ಆಯ್ತು ಅಂದ್ರೆ, ಅಂತ ಸಮಯದಲ್ಲಿ ಸರ್ಕಾರ ಏನ್ ಮಾಡ್ತಂದ್ರೆ ಆ ವ್ಯಕ್ತಿಯ ಪೌರತ್ವವನ್ನು ರದ್ದುಪಡಿಸ್ತು. ನೋಡಿ, ಒಂದು ತ್ಯಜಿಸುವುದರ ಮೂಲಕ, ಇನ್ನೊಂದು ರದ್ದುಪಡಿಸುವುದರ ಮೂಲಕ. ಇನ್ನೊಂದು ವಿಧಾನ ಯಾವುದಂದ್ರ ಕಸಿದುಕೊಳ್ಳುವುದರ ಮೂಲಕ. ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲವೊಂದು ಲೋಪದೋಷಗಳು ಅಲ್ಲ, ಒಬ್ಬ ವ್ಯಕ್ತಿ ಏನ್ ಮಾಡಿರ್ತಾನೆ? ಮೋಸ ಮಾಡಿರ್ತಾನೆ, ಸರ್ಕಾರಕ್ಕೆ ಸುಳ್ಳು ಹೇಳಿರ್ತಾರೆ, ಮೋಸ ಮಾಡಿರ್ತಾರೆ, ವಂಚನೆ ಮಾಡಿರ್ತಾನೆ. ವಂಚನೆ ಮಾಡಿ, ಮೋಸ ಮಾಡಿ ಅಲ್ಲ, ಯಾವ ಸಂದರ್ಭದಲ್ಲಿ ಸರ್ಕಾರ ಆತನ ಪೌರತ್ವವನ್ನು ಕಸ್ಕೊತದಂತಂದ್ರೆ, ಒಬ್ಬ ವ್ಯಕ್ತಿ ಸರ್ಕಾರಕ್ಕೆ ಮೋಸ ವಂಚನೆಗಳ ಮೂಲಕ ಪೌರತ್ವವನ್ನು ಪಡೆದಂತ
ಸಮಯದಲ್ಲಿ ಆಗಿರಬಹುದು, ಭಾರತ ಸಂವಿಧಾನಕ್ಕೆ ಆತ ಏನು ಗೌರವವನ್ನ ಅಗೌರವವನ್ನು ತೋರಿಸಿದಂತ ಸಮಯದಲ್ಲಿ, ಅವಿಧೇಯತೆಯನ್ನು ತೋರಿಸಿದ ಸಮಯದಲ್ಲಿ ಸರ್ಕಾರಕ್ಕೆ ಆತ ಏನ್ ಮಾಡ್ತಾನಂದ್ರೆ ಅವಮಾನ ಮಾಡ್ತಾನೆ, ಸರ್ಕಾರಕ್ಕತ್ತ ಅಗೌರವ ತೋರ್ತಾನೆ, ಭಾರತ ಸಂವಿಧಾನವನ್ನ ಆತನ ಅಗೌರವದಿಂದ ಕಾಣ್ತಾನೆ. ನೋಡಿ, ಭಾರತ ದೇಶದ ಸಂವಿಧಾನದಲ್ಲಿ ಪೌರತ್ವವನ್ನ ಮೋಸದಿಂದ, ವಂಚನೆಯಿಂದ, ಸುಳ್ಳು ಹೇಳಿ ಪೌರತ್ವವನ್ನು ಪಡ್ಕೊಂಡಿದ್ರೆ, ಅಥವಾ ಆತ ಒಂದು ವೇಳೆ ಭಾರತ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿದಾಗ, ಅಥವಾ 5 ವರ್ಷಗಳಲ್ಲಿ ಸತತ 5 ವರ್ಷಗಳಲ್ಲಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರೆ, ಸತತ 5 ವರ್ಷಗಳ ಕಾಲದಲ್ಲಿ ಸತತ 5 ವರ್ಷಗಳಲ್ಲಿ 2 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರೆ, ಯುದ್ಧದ ಸಮಯದಲ್ಲಿ ಶತ್ರುಗಳಿಂದ ಸಂಪರ್ಕದಲ್ಲಿದ್ದಾಗ, ಇಲ್ಲೊಂದು ಯಾವ್ದೋ ಒಂದು ನಮ್ಮ ರಾಷ್ಟ್ರ ಇನ್ನೊಂದು ದೇಶದೊಂದಿಗೆ ಯುದ್ಧ ಮಾಡ್ತಾ ಇದೆ, ಆ ಯುದ್ಧ ಮಾಡುವಂತ ಸಮಯದಲ್ಲಿ ಆ ವ್ಯಕ್ತಿ ಬೇರೆ ದೇಶದೊಂದಿಗೆ ಸಂಪರ್ಕದಲ್ಲಿದ್ದಂತ ಸಮಯದಲ್ಲಿ ನಿರಂತರವಾಗಿ 7 ವರ್ಷಗಳ ಕಾಲ ವಿದೇಶದಲ್ಲಿ ವಾಸ ಮಾಡಿದ್ರಿ, ನಿರಂತರವಾಗಿ ಸತತವಾಗಿ 7 ವರ್ಷಗಳ ಕಾಲ ಹೊರಗಡೆ ಇದ್ರೆ, ಅಥವಾ ಪೌರತ್ವವನ್ನು ಪಡೆದುಕೊಂಡ 5 ವರ್ಷಗಳಲ್ಲಿ ಸತತ 2 ವರ್ಷಗಳ ಕಾಲ ಜೈಲಿನಲ್ಲಿದ್ರೆ, ಸರ್ಕಾರಕ್ಕೆ ಮೋಸ ಮಾಡಿದ್ರೆ, ಸರ್ಕಾರಕ್ಕೆ ಆತ ವಂಚನೆ ಮಾಡಿದ್ರೆ, ಇನ್ನ ಒಂದು ವೇಳೆ ಸರ್ಕಾರಕ್ಕೆ ಆತ ಅಥವಾ ಭಾರತ ಸಂವಿಧಾನಕ್ಕೆ ಅಗೌರವವನ್ನು ತೋರಿದಂತ ಸಮಯದಲ್ಲಿ, ಇಂಥ ಸಮಯದಲ್ಲಿ ಏನ್ ಮಾಡ್ತದೆ ಸರ್ಕಾರ ಅಂದ್ರೆ ಆ ವ್ಯಕ್ತಿಯ ಪೌರತ್ವವನ್ನ ಕಸುವುದು. ದೇಶಕ್ಕೆ ದೇಶದ್ರೋಹವನ್ನು ಬಗೆದಾಗ ಇಂಥ ಸಮಯದಲ್ಲಿ ಸರ್ಕಾರ ಏನ್ ಮಾಡ್ಬಿಡ್ತದ, ಆ ವ್ಯಕ್ತಿಯ ಪೌರತ್ವವನ್ನ ಕಸುತ್ತದ. ಇಲ್ಲಿ ಏನು ಹೇಳಂಗಿಲ್ಲ, ಅವ್ನು ಹೇಳಾರೆ ಅವನ ಪೌರತ್ವವನ್ನು ಆಟೋಮೆಟಿಕ್ ವಾಪಸ್ ಪಡಿತು. ಇಲ್ಲಿ ವ್ಯಕ್ತಿ ತಾನಾಗೆ ತೆಗೆಸ್ತಾನೆ, ಸರ್ಕಾರ ಆತನ ಪೌರತ್ವವನ್ನು ರದ್ದುಪಡಿಸ್ತದ. ಇನ್ನು ಇಲ್ಲಿ ಸತತ 5 ವರ್ಷಗಳಲ್ಲಿ 2 ವರ್ಷ ಆತ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರೆ, 7 ವರ್ಷಗಳ ಕಾಲ ಸತತವಾಗಿ ವಿದೇಶದಲ್ಲಿದ್ರೆ, ಅಲ್ಲ ಮೋಸ ವಂಚನೆ ಮಾಡಿ ಪೌರತ್ವವನ್ನು ಪಡ್ಕೊಂಡಿದ್ರೆ, ದೇಶದ್ರೋಹವನ್ನು ಬಗೆದಿದ್ರೆ, ಅಂತ ಸಮಯದಲ್ಲಿ ಆ ವ್ಯಕ್ತಿಯ ಪೌರತ್ವವನ್ನ ಕಸಿದುಕೊಳ್ಳಲಾಗುತ್ತದೆ. ಇದೇನು ಜೀವನ ಪ್ರಾಸ. ಜನನದ ಮೂಲಕ ಪೌರತ್ವವನ್ನು ಪಡ್ಕೋಬಹುದು, ರಕ್ತ ಸಂಬಂಧದ ಮೂಲಕ ವಂಶಾವಳಿಯ ಮೂಲಕ ಪೌರತ್ವವನ್ನು ಪಡೆಯಬಹುದು, ರಿಜಿಸ್ಟ್ರೇಷನ್ ನೋಂದಣಿಯ ಮೂಲಕ ಪೌರತ್ವವನ್ನು ಪಡೆಯಬಹುದು. ಇನ್ನು ಇಲ್ಲಿ ಪ್ರಾಂತ್ಯಗಳ ಸೇರ್ಪಡೆ, ಭೂ ಪ್ರದೇಶಗಳ ವಿಲೀನದ ಮೂಲಕ ಪೌರತ್ವವನ್ನು ಪಡ್ಕೋಬಹುದು, ಸಹಜೀಕೃತ ವಿಧಾನದ ಮೂಲಕ ಪೌರತ್ವವನ್ನ ಪಡೆದುಕೊಳ್ಳಬಹುದು. ಅದನ್ನೇ ನಾವು ಸಿಂಪಲ್ ಆಗಿ ಏನ್ ಹೇಳಿವಿ ಅಂದ್ರ ಜೀವನ ಪ್ರಾಸ. ಜೀವನ ಪ್ರಾಸ ಜನನದ ಮೂಲಕ, ವಂಶವಾಳಿಯ ಮೂಲಕ, ನೋಂದಣಿಯ ಮೂಲಕ, ಪ್ರಾಂತ್ಯಗಳು ಭೂ ಪ್ರದೇಶಗಳ ಸೇರ್ಪಡೆಯ ಮೂಲಕ, ಸಹಜೀಕೃತ ವಿಧಾನದ ಮೂಲಕ. ಸಹಜೀಕೃತ ವಿಧಾನ ಅಂದ್ರೂ ಒಂದೇ, ಸ್ವಾಭಾವಿಕ ವಿಧಾನ ಅಂತಂದ್ರು ಒಂದೇ. ಸಹಜೀಕೃತ ವಿಧಾನ ಅಥವಾ ಸ್ವಾಭಾವಿಕ ವಿಧಾನದ ಮೂಲಕ ಪ್ರಾಂತ್ಯಗಳು ಭೂ ಪ್ರದೇಶಗಳು ಸೇರ್ಪಡೆಗೊಳ್ಳುವುದರ ಮೂಲಕ, ರಿಜಿಸ್ಟ್ರೇಷನ್ ನೋಂದಣಿಯ ಮೂಲಕ, ವಂಶವಾಳಿಯ ಮೂಲಕ ಅಥವಾ ರಕ್ತ ಸಂಬಂಧದ ಮೂಲಕ, ಮತ್ತೆ ಜನಿಸುವುದರ ಮೂಲಕ, ಒಂದು ಪ್ರದೇಶದಲ್ಲಿ ಜನಿಸುವುದರ ಮೂಲಕ ಅಥವಾ ರಕ್ತ ಸಂಬಂಧದ ಮೂಲಕ ಪೌರತ್ವವನ್ನ ಪಡೆದುಕೊಳ್ಳಬಹುದು. 5 ವಿಧಾನದಲ್ಲಿ ಪೌರತ್ವವನ್ನು ಪಡ್ಕೋಬಹುದು, 3 ವಿಧಾನದಲ್ಲಿ ಪೌರತ್ವವನ್ನ ಕಳೆದುಕೊಳ್ಳಬಹುದು. ಈಗಾಗಲೇ ನಾನು ಹೇಳಿ ನಿಮಗೆ ಏನು ಭೂ ಪ್ರದೇಶಗಳ ಸೇರ್ಪಡೆ ಅಂದ್ರೆ, ಯಾವುದೇ ಒಂದು ಭೂ ಪ್ರದೇಶ ಇನ್ನೊಂದು ಭೂ ಪ್ರದೇಶದೊಂದಿಗೆ ಸೇರ್ಪಡೆ ಮಾಡಂತ ಸಮಯದಲ್ಲಿ ಆ ವ್ಯಕ್ತಿ ಸಹಜವಾಗಿನ ಆ ದೇಶದ ಪೌರತ್ವವನ್ನ ಪಡ್ಕೋತಾನ. ಇನ್ನ ಇಲ್ಲಿ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ. ಹುಟ್ಟಿನಿಂದ ಪೌರತ್ವವನ್ನು ಯಾವ ತರ ಪಡ್ಕೋತಾನೆ? ಹುಟ್ಟಿದ ತಕ್ಷಣ ಆತ ಭಾರತದ ಪೌರ ಅನ್ನಕ್ ಸಾಧ್ಯ ಇಲ್ಲ. ಇತ್ತೀಚಿನ ನಿಯಮಗಳ ಪ್ರಕಾರ ಹುಟ್ಟಿನಿಂದ ಬೈ ಬರ್ತ್ ವ್ಯಕ್ತಿ ಪೌರತ್ವವನ್ನು ಪಡ್ಲಿಕ್ಕೆ ಸಾಧ್ಯ ಇದೆ. ಹಂಗಂದ್ರೆ ಸರ, ಈಗ ಯಾವ್ದೋ ಒಂದು ದೇಶದ ವ್ಯಕ್ತಿಗಳು ಪ್ರವಾಸಕ್ಕೆ ಬಂದಿರ್ತಾರೆ ನಮ್ಮ ದೇಶದಲ್ಲಿ. ಪ್ರವಾಸಕ್ಕೆ ಬಂದಂತ ಸಮಯದಲ್ಲಿ ಆ ಮಗುವಿನ ಜನನ ಆಗ್ತದೆ, ಮತ್ತ ಅವನು ಭಾರತ ಪ್ರಜೆ ಆಗಕ್ ಸಾಧ್ಯ ಇದೆಯೇನು? ಹ್ಞೂ ಅಂತ ಸರ್ಕಾರ. ವಿದೇಶಿಯ ರಾಯಭಾರಿಗಳು ನಮ್ಮ ಭಾರತ ದೇಶದಲ್ಲಿ ಇರ್ತಾರೆ. ಆ ವಿದೇಶಿ ರಾಯಭಾರಿಗಳು ಭಾರತ ದೇಶದಲ್ಲಿ ಒಂದು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗು ಭಾರತ ಪ್ರಜೆ ಆಗಕ್ ಸಾಧ್ಯ ಇದೆಯೇನು? ಶತ್ರು ಪರಕೀಯರು ಭಾರತ ದೇಶದಲ್ಲಿ ವಾಸ ಮಾಡಿರ್ತಾರೆ. ಆ ಶತ್ರು ಪರಕೀಯರು ಭಾರತ ದೇಶದಲ್ಲಿ ವಾಸ ಮಾಡಿದಾಗ ಆ ಮಗು ಭಾರತ ದೇಶದಲ್ಲಿ ಜನಿಸ್ತು ಅಂದ್ರೆ ಅವನು ಭಾರತ ಪ್ರಜೆ ಅಂತ ಒಪ್ಪಿಕೊಳ್ಳಕ್ ಸಾಧ್ಯ ಇದೆಯೇನು? ಏನ್ ಸರ್ ಹಂಗಂದ್ರೆ ಹುಟ್ಟಿನಿಂದ ಅಂದ್ರೆ ಏನು? ಹುಟ್ಟಿನಿಂದ ಅಂತಂದ್ರೆ ಒಂದೇ, ಜನಿಸುವುದರ ಮೂಲಕ ಅಂದ್ರೂ ಒಂದೇ. 26 ಜನವರಿ
1950 ನೋಡಿ. 1950 ಜನವರಿ 26 ನಂತರ ಭಾರತ ದೇಶದಲ್ಲಿ ಜನಿಸಿದಂತ ಯಾವುದೇ ಒಬ್ಬ ವ್ಯಕ್ತಿ 1950 ಜನವರಿ 26 ನಂತರ ಭಾರತ ದೇಶದಲ್ಲಿ ಅಥವಾ ನಂತರ ಜನಿಸಿದಂತ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಭಾರತದ ಪ್ರಜೆಯಾಗುತ್ತಾನೆ. 1950 ಜನವರಿ 26 ನಂತರ ಯಾವುದೇ ವ್ಯಕ್ತಿ ಭಾರತ ದೇಶದಲ್ಲಿ ಜನಿಸಿದ್ರು ಕೂಡ ಆತನನ್ನ ಭಾರತದ ಪ್ರಜೆ ಅಂತ ಕರಿಬೇಕು. ಆದ್ರ ಅದಕ್ಕೆ ತಿದ್ದುಪಡಿಯನ್ನ ಮಾಡಿದ್ರು. ಯಾವ ವರ್ಷ? 1987ರಲ್ಲಿ ತಿದ್ದುಪಡಿ ಮಾಡಿದ್ರು. 1987ರಲ್ಲಿ ತಿದ್ದುಪಡಿ ಮಾಡಿ ಅವ್ರು ಏನ್ ಹೇಳಿದ್ರಂದ್ರೆ, ಆಯ್ತು ಮೊದಲೇನು 1950ರಿಂದ ಇಲ್ಲಿವರೆಗೆ ಓಕೆ. ಅದಾದ ನಂತರ 1987 ನಂತರ ಡಿಸೆಂಬರ್ 4ರವರೆಗೆ, ಡಿಸೆಂಬರ್ 4, 2004ರವರೆಗೆ, 2004 ಮತ್ತೊಂದು ಕಾಯ್ದೆ ಇತ್ತು. ಈ ಸಂದರ್ಭದಲ್ಲಿ ಜನಿಸಿದಂತ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಭಾರತ ಪ್ರಜೆಯಾಗುತ್ತಾನೆ, ಆದರೆ ಅವನ ತಂದೆ ಅಥವಾ ತಾಯಿ ಭಾರತದ ಪ್ರಜೆಯಾಗಿರಬೇಕು. ನೋಡಿ, ಕಾಲ ಕಾಲಕ್ಕೆ ಸಂಸತ್ತು ಇಲ್ಲಿ ಜನಿಸಿದರೆ ಸಾಕು. 1950 ಜನವರಿ 26, 1987 ಈ ಸಮಯದಲ್ಲಿ ಜನಿಸಿದ್ರೆ ಭಾರತ ಪ್ರಜೆ ಆಗ್ತಾನೆ. ಭಾರತ ದೇಶದಲ್ಲಿ ಆತನ ಜನನಾದ್ರೆ ಭಾರತ ಪ್ರಜೆ. ಆದ್ರೆ 1987 ನಂತರ 2004ಕ್ಕಿಂತ ಮುಂಚೆ ಈ ಸಂದರ್ಭದಲ್ಲಿ ಜನಿಸಿದಂತ ಮಗು ಭಾರತ ಪ್ರಜೆಯಾಗುತ್ತಾನೆ. ಆದರೆ ಕಂಡೀಷನ್, ಆದರೆ ಆತನ ತಂದೆ ಅಥವಾ ತಾಯಿ, ಯಾರಾದ್ರೂ ಒಬ್ರು ತಂದೆ ಅಥವಾ ತಾಯಿ ಭಾರತದ ಪ್ರಜೆಯಾಗಿರಬೇಕು. ಮೊದಲ ತಂದೆ ತಾಯಿ ನಮ್ ಸಂಬಂಧೇ ಇಲ್ಲ, ಕೊಟ್ಬಿಡ್ರಿ ಅವ್ನ ಪೌರತ್ವ. ಭಾರತ ನೆಲದಲ್ಲಿ ಹುಟ್ಟಿದ್ದಾನೆ ಅನ್ನೋ ಕೊಟ್ಬಿಡ್ರಿ ಅವ್ನ ಪೌರತ್ವ ಅಂತಿದ್ರು. ಹುಟ್ಟೇನ ಭಾರತ ನೆಲದಲ್ಲಿ ಕರ್ಕೊಂಬರ್ರಿ ಅವ್ನು ಪೌರತ್ವ ಕೊಟ್ಟು ಕಳಿಸ್ಬಿಡ. ಅದಾದ ನಂತರ 1987, 2004 ಮಧ್ಯದಲ್ಲಿ ಜನಿಸಿದಂತ ಯಾವುದೇ ಒಂದು ಮಗು ಭಾರತ ಪ್ರಜೆ ಆಗಬಹುದು. ಆದರೆ ಅವನ ತಂದೆ ಅಥವಾ ತಾಯಿ ಭಾರತ ದೇಶದ ಪ್ರಜೆಯಾಗಿರಬೇಕು. ಆದರೆ 2004ರಲ್ಲಿ ಮತ್ತೊಮ್ಮೆ ತಿದ್ದುಪಡಿ ಆಯಿತು. 2004ರಲ್ಲಿ ಮತ್ತೊಮ್ಮೆ ತಿದ್ದುಪಡಿಯಾಗಿ ಇದೆಲ್ಲ ತಿದ್ದುಪಡಿ ಆಗೋದು ಯಾವ ವಿಧಿಗೆ ಹೇಳಿ? ಸಂವಿಧಾನದ 11ನೇ ವಿಧಿಗೆ. ಇದು ಭಾರತ ಸಂವಿಧಾನದ 11ನೇ ವಿಧಿಗೆ ತಿದ್ದುಪಡಿ ಆಗುವುದು ಅಲ್ಲ. ಹೇಳ್ತಾ ಇರೋದು ಭಾರತ ಸಂವಿಧಾನದ 11ನೇ ವಿಧಿಗೆ ತಿದ್ದುಪಡಿ ಆಗ್ತದೆ. 2004 ನಂತರ ಭಾರತ ದೇಶದಲ್ಲಿ ಜನಿಸಿದಂತ ಯಾವುದೇ ಒಬ್ಬ ವ್ಯಕ್ತಿ ಭಾರತ ಪ್ರಜೆ ಆಗುತ್ತಾನೆ. ಆದರೆ ತಂದೆ ತಾಯಿ ಇಬ್ಬರೂ ಭಾರತದ ಪ್ರಜೆಯಾಗಿರಬೇಕು. ಆದರೆ ತಂದೆ ತಾಯಿ ಇಬ್ಬರೂ ಭಾರತದ ಪ್ರಜೆಯಾಗಿರಬೇಕು. ಭಾರತದ ಪ್ರಜೆಯಾಗಿರಬೇಕು. ಪ್ರೆಸೆಂಟ್ ಇದೆ ನೋಡಿ. ಇದರಲ್ಲಿ ಯಾರೊಬ್ಬರು ಕೂಡ ಏನಾಗಿರಬಾರದು ಅಂದ್ರ ನಿರಾಶ್ರಿತರಾಗಿರುವಂತಿಲ್ಲ. ಅದರಲ್ಲಿ ವಿಶೇಷವಾಗಿ ಬಾಂಗ್ಲಾದೇಶ, ಪಾಕಿಸ್ತಾನದ ಭಾರತಕ್ಕೆ ಬರುವಂತ ಕಾನೂನು ಬಾಹಿರ ನಿರಾಶ್ರಿತರನ್ನು ತಡೆಗಟ್ಟುವಂತ ಉದ್ದೇಶಕ್ಕಾಗಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಇದ್ರಾಗ ಯಾರು ಕೂಡ ಅಕ್ರಮ ವಲಸಿಗರು ಇರಬಾರದು ಅಂತ ಹೇಳ್ತಾರ ಅವರು. ತಂದೆ ತಾಯಿ ಪ್ಯೂರ್ ಇಂಡಿಯನ್ಸ್ ಇರಬೇಕು, ಭಾರತದ ಪ್ರಜೆಯಾಗಿರಬೇಕು. ನೋಡಿ, 1950 ಜನವರಿ 26, 1987 ಈ ಸಂದರ್ಭದಲ್ಲಿ ಜನಿಸಿದಂತ ಯಾವುದೇ ಒಂದು ಮಗು ಭಾರತದ ಪ್ರಜೆ ಆಗ್ತದ. ನೋ ಕಂಡೀಷನ್ ಅಲ್ಲಿ, ಯಾವುದೇ ಕಂಡೀಷನ್ ಇಲ್ಲ. ಭಾರತದ ನೆಲದಲ್ಲಿ ಏನು ಭಾರತ 32,87,263 ಚದರ ಕಿಲೋಮೀಟರ್ ಭೂಪ್ರದೇಶದಲ್ಲಿ ಎಲ್ಲಿ ಆ ಮಗುವಿನ ಜನನಾದ್ರೂ ಕೂಡ ಅವನು ಭಾರತ ಪ್ರಜೆ ಆಗ್ತಿದ್ದ. ಆದ್ರೆ 1987ರ ಕಂಡೀಷನ್ ಮಾಡಿದ್ರು. ಏನು ಕಂಡೀಷನ್ ಅಂದ್ರೆ, ಇಲ್ಲ ತಂದೆಯರ ಅಥವಾ ತಾಯಿಯರ ಪ್ರಜೆಯಾಗಿರ್ಬೇಕು, ಭಾರತ ಪ್ರಜೆಯಾಗಿರ್ಬೇಕು ಅಂತಂದ್ರು. ಮತ್ತೆ 2004ರಲ್ಲಿ ಮತ್ತೊಂದು ಕಾಯ್ದೆಯನ್ನ ಜಾರಿಗೆ ತಂದ್ರು. ಏನ್ ಕಾಯ್ದೆ ಜಾರಿಗೆ ತಂದ್ರಂದ್ರೆ, ಭಾರತ ದೇಶದಲ್ಲಿ ಜನಿಸಿದಂತ ಮಗುವಿನ ತಂದೆ ತಾಯಿ ಇಬ್ಬರೂ ಕೂಡ ಕಡ್ಡಾಯವಾಗಿ ಭಾರತದ ಪ್ರಜೆಯಾಗಿರಬೇಕು. ಅವರ ತಂದೆ ಆಗಲಿ ತಾಯಿ ಆಗಲಿ ಯಾರಾದ್ರೂ ಇಬ್ರು ಕೂಡ, ಇಲ್ಲಿ ಯಾರಾದ್ರೂ ಒಬ್ರು ಅಂತಿದ್ರು, ಇಲ್ಲಿ ಇಬ್ರು ಕೂಡ ಭಾರತ ಪ್ರಜೆಯಾಗಿರಬೇಕು ಅನ್ನುವಂತ ಮಾತನ್ನ ಭಾರತ ಸಂವಿಧಾನದ 2004ರ ಈ ಒಂದು ಪೌರತ್ವ ಕಾಯ್ದೆಯಲ್ಲಿ ಮಾತನ್ನ ಹೇಳಲಾಯಿತು. ಇನ್ನು ಯಾರಿಗೆ ನಮ್ಮ ಭಾರತ ದೇಶದಲ್ಲಿ ಪ್ರಜೆ ಆಗಕ್ಕೆ ಅವಕಾಶ ಕೊಡಂಗಿಲ್ಲ ಅಂದ್ರೆ, ಆಗ ಹೇಳಿ ನಿಮ್ಗೆ ಶತ್ರು ಪರಕೀಯರ ಮಕ್ಕಳು, ಶತ್ರು ಅದರ ವಿಶೇಷ ಅವರು ಶತ್ರು ಪರಕೀಯ ಮಕ್ಕಳು. ನಮ್ಮ ಶತ್ರು ಪರಕೀಯ ಮಕ್ಕಳು ಅಂದ್ರೆ ಯಾರು? ಇವತ್ತ ಬಾಂಗ್ಲಾದೇಶ ಆಗಲಿ, ಪಾಕಿಸ್ತಾನ ಆಗಲಿ,
ಕಾನೂನು ಬಾಹಿರವಾಗಿ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಿದ್ರೆ, ಕಾನೂನು ಬಾಹಿರವಾಗಿ ಭಾರತ ದೇಶವನ್ನು ಪ್ರವೇಶ ಮಾಡಿದ್ರೆ ಅವರನ್ನ ನಾವೇನಂತ ಕರಿತೀವಿ ಅಂದ್ರ ಶತ್ರು ಪರಕೀಯರು ಅಂತ ಕರಿತೀವಿ. ಯಾವುದೇ ವೀಸಾ ಇಲ್ಲದೆ, ಸರ್ಕಾರದ ಅನುಮತಿ ಇಲ್ಲದೆ ಅವರು ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಿದ್ರೆ ಅಂತವರ ಪೌರತ್ವವನ್ನು ಸರ್ಕಾರ ಏನ್ ಮಾಡ್ತದೆ, ರದ್ದುಪಡಿಸ್ತದೆ. ಇದನ್ನೇ ಶತ್ರು ಪರಕೀಯರು ಅಂತೇಳಿ ಕರಿತೀವಿ, ಶತ್ರು ಪರಕೀಯರು. ಇನ್ನು ವಿದೇಶದ ರಾಯಭಾರಿಗೆ ಜನಿಸಿದಂತ ಮಕ್ಕಳು, ವಿದೇಶಿ ರಾಯಭಾರಿ, ವಿದೇಶಿ ರಾಯಭಾರಿಗಳಿಗೆ ಜನಿಸಿರತಕ್ಕಂತ ಮಕ್ಕಳು, ಶತ್ರು ಪರಕೀಯರು ಮತ್ತು ವಿದೇಶಿ ರಾಯಭಾರಿಗೆ ಜನಿಸಿರ್ತಕ್ಕಂಥ ಮಕ್ಕಳು ಭಾರತ ದೇಶದ ಪ್ರಜೆ ಆಗುವಂತಿಲ್ಲ ಅನ್ನುವಂಥ ವಿಚಾರ. ಇದು ಒಂದೇ ಪಾಯಿಂಟ್, ಏನಂದ್ರೆ ಹುಟ್ಟಿನಿಂದ ಭಾರತ ದೇಶದ ಪ್ರಜೆ ಆಗಕ್ ಸಾಧ್ಯ ಇದೆ. ಬೈ ಬರ್ತ್, ಹುಟ್ಟಿನಿಂದ ಪರ್ಫೆಕ್ಟ್ ಹುಟ್ಟಿನಿಂದ ಭಾರತ ದೇಶದ ಪ್ರಜೆ ಆಗಕ್ ಸಾಧ್ಯ ಇದೆ. ಭಾರತ ಸಂವಿಧಾನದಲ್ಲಿ ಬೈ ಬರ್ತ್ ಹುಟ್ಟಿನಿಂದ ಭಾರತ ಪ್ರಜೆ ಹಂಗಾಗಬಹುದು ಅಂತಂದ್ರೆ ಪಾಯಿಂಟ್ ನಂಬರ್ 1 3 ಕಂಡೀಷನ್ಗಳದಾವೆ. ಏನು? 1950, 1987, ಜನವರಿ 26, 1950, 1987 ಮಧ್ಯದಲ್ಲಿ ಜನಿಸಿದಂತ ಯಾವುದೇ ಒಂದು ಪ್ರಜೆ ಭಾರತ ಪ್ರಜೆ, ಏನೊಬ್ಬ ಮಗು ಹುಟ್ಟಿದಂತ ಮಗು ಭಾರತ ಪ್ರಜೆ ಆಗಬಹುದು. ಇನ್ನು 1987 ನಂತರ 2004 ಮಧ್ಯದಲ್ಲಿ ಜನಿಸಿದಂತ ಯಾವುದೇ ಮಗು ಭಾರತದ ಪ್ರಜೆ ಆಗಬಹುದು. ಅದರ ಕಂಡೀಷನ್ ಏನಂದ್ರೆ ಆತನ ತಂದೆ ಅಥವಾ ತಾಯಿ ಭಾರತದ ಪ್ರಜೆ ಆಗಿರಬೇಕು. ಇನ್ನು ಕಂಡೀಷನ್ ನಂಬರ್ 3 ಏನಿದೆ ಅಂದ್ರೆ 2004 ನಂತರ ಭಾರತ ದೇಶದಲ್ಲಿ ಜನಿಸಿದಂತ ಯಾವುದೇ ಒಂದು ಮಗು ಭಾರತದ ಪ್ರಜೆ ಆಗಬಹುದು. ಆತನ ತಂದೆ ಅಥವಾ ತಾಯಿ ಭಾರತದ ಕಂಪಲ್ಸರಿ, ತಂದೆ ಮತ್ತು ತಾಯಿ ಇಬ್ರು ಕೂಡ ಭಾರತ ಪ್ರಜೆ ಆಗಿರ್ಬೇಕು. ನಿಮ್ಗೆಲ್ಲ ಡೌಟ್ ಏನು ಅಂತಂದ್ರೆ, ಸರ್ ಮತ್ ನಾವು ಫಾರಿನ್ದವ್ರ ಮದುವೆ ಆದ್ರೆ ಹೆಂಗ ಮುಂದ್ ಬರ್ತದ ರಿಜಿಸ್ಟ್ರೇಷನ್ ಅಂತ. ಸರ್ ಇದು ಬಹಳ ಕಷ್ಟ ಐತಲ್ಲ ನಮಗ, ಮತ್ ನಾವ್ ಏನಾದ್ರು ಫಾರಿನ್ದವ್ರಿಗೆ ಮದುವೆ ಆದ್ರೆ, ಯಾಕಂದ್ರೆ ನಿನ್ನ ಕೇಶವಮೂರ್ತಿ ಸರ್ ಕೂಡ ಹೇಳ್ಯಾರ ಏನಂದ್ರೆ ಮುಕ್ತವಾಗಿ ನೀವು ಪ್ರೀತಿಸಿ ಮದುವೆ ಆಗಬಹುದು. ಇನ್ನು ಕೇಶವಮೂರ್ತಿ ಸರ್ ಅವ್ರು ಏನು ಪರ್ಮಿಷನ್ ಕೊಟ್ರಂದ್ರೆ ನೀವು ಪ್ರೀತಿಸಿ ಮದುವೆ ಆಗಬಹುದು, ತಪ್ಪೇನಿದೆ ಅಂತ ಹೇಳ್ಯಾರ. ಬಟ್ ಅವ್ರು ಉದಾಹರಣೆ ಅದಕ್ಕೆ ಕೊಟ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ಉದ್ದೇಶಕ್ಕಾಗಿ ಉದಾಹರಣೆ ಕೊಟ್ಟಿದ್ದಾರೆ ಅನ್ನೋದು. ಹೌದಲ್ಲ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ವ್ಯಕ್ತಿಯನ್ನ ಶಕ್ತಿಯನ್ನು ಪಡಿಬೇಕಾದ್ರೆ ನೀವು ಎಷ್ಟು ಡೊಂಬರಾಟಗಳನ್ನ ಮಾಡುತ್ತೀವೋ ಹಾಗೆ ಓದೋದಕ್ಕೆ ಬರೀದಕ್ಕೆ ಅದೇ ಆಟವನ್ನ ಒಂದ್ 2% ಮಾಡಿದ್ರೆ ಸಾಕು ನೌಕರಿ ಆಗ್ತದೆ ಅಂತ ಅವ್ರು ಹೇಳಿದ್ರು. ಬಾಳ ಏನು ಮಾಡೋದು ಬೇಡ, ಒಂದ್ 2%. ಅಲ್ಲಿ ಏನ್ 100% ಮಾಡ್ತಿರಲಿಲ್ಲ, ಆ ಒಂದು ಶಕ್ತಿಯನ್ನು ಬರೀ 2% ನೀವು ಮಾಡಿದ್ರೆ ಸಾಕು, ಇಲ್ಲಿ ನೀವು ಅಗಾಧವಾದ ಶಕ್ತಿಯಾಗಿ ಹೊರಹೊಮ್ಮುತ್ತೀರನ್ನುವಂತ ಆ ಹಿರಿಯ ಜೀವಿ ಹೇಳಿರ್ತಕ್ಕಂಥ ಮಾತು ಹೊರತು ನೀವು ಅದನ್ನ ತಪ್ಪು ಭಾವಿಸಬಾರದು. ಏನಪ್ಪ ಎಂತ ಇದು ನಮ್ಮ ವಿಚಾರಗಳು, ಅದ್ಭುತವಾದ ವಿಚಾರಗಳು ನಮಗೆ ಹೊರಹೊಮ್ಮಿದು ಅಂತ ಹೇಳಿ ನಿನ್ನ ಜಗದಾಡಿ ಎಷ್ಟೋ ಮಂದಿ ಖುಷಿ ಪಟ್ರೆ. ನಿನ್ನ ಹೆಸರನ್ನ ಹಾಕದೆ ನಾನು ನೋಡ್ತಿದ್ದೆ. ಇವು ಬಿಸಿ ಊಟದ ಬಳಗಕ್ಕೆ ಒಂದು ಅದ್ಭುತವಾದಂತ ಔತಣ ಕೂಟ ನಡೆದಿದೆ, ಸುಮ್ಮಿರಬೇಕಂತಿದ್ದೆ ನಾನು. ಇದು ಹುಟ್ಟಿನಿಂದ. ಕಂಡೀಷನ್ ಪರ್ಫೆಕ್ಟ್ ಇದೆಯಾ? ಏನಿಲ್ಲ. ಜನವರಿ 26, 1950, 1987 ಮಧ್ಯದಲ್ಲಿ ಭಾರತ ದೇಶದಲ್ಲಿ ಜನಿಸಿದಂತೆ ಯಾವುದೇ ಒಂದು ಮಗು ಭಾರತ ಪ್ರಜೆ ಆಗಬಹುದು. ಇಲ್ಲಿ ಏನು ಕಂಡೀಷನ್ ಇಲ್ಲ. ಆದರೆ ಅದು ಸ್ವಲ್ಪ ಬದಲಾವಣೆ ಮಾಡಿ 1987, 2004, 1987, 2004 ಜನಿಸಿದಂತ ಯಾವುದೇ ಒಂದು ಮಗು ಭಾರತ ಪ್ರಜೆ ಆಗಬಹುದು. ಆದರೆ ಆತನ ತಂದೆ ಅಥವಾ ತಾಯಿ ಭಾರತದ ಪ್ರಜೆ ಆಗಿರಬೇಕು. ಇನ್ನು 2004 ನಂತರ ಜನಿಸಿದಂತ ಯಾವುದೇ ಒಂದು ಮಗು ಭಾರತ ಪ್ರಜೆ ಆಗಬಹುದು. ಆದ್ರೆ ಕಂಡೀಷನ್ ಏನು ಅಂದ್ರೆ ಅವನ ತಂದೆ ತಾಯಿ ಇಬ್ಬರು ಕೂಡ ಭಾರತ ದೇಶದ ಪ್ರಜೆ ಆಗಿರಬೇಕು. ಇನ್ನ ರಕ್ತ ಸಂಬಂಧದ ಮೂಲಕ, ಎರಡನೇದೇನಪ್ಪಾ ಅಂದ್ರೆ ರಕ್ತ ಸಂಬಂಧದ ಮೂಲಕ. ರಕ್ತ ಸಂಬಂಧದ ಮೂಲಕ ಭಾರತದ ದೇಶದ ಪ್ರಜೆ ಆಗಕ್ ಸಾಧ್ಯ ಇದೆ. ರಕ್ತ ಸಂಬಂಧ ಅಂದ್ರೆ ವಂಶ ಪಾರಂಪರ್ಯ ಅಂತ ಕರೀತಾರೆ ಇದನ್ನೇ. ವಂಶ ರಕ್ತ ಸಂಬಂಧದ ಮೂಲಕ ಅಥವಾ ವಂಶ ಪಾರಂಪರ್ಯದ ಮೂಲಕ ಭಾರತ ಪೌರತ್ವವನ್ನು ಪಡ್ಲಿಕ್ಕ ಸಾಧ್ಯ ಇದೆ. ಏನ್ ಸರ್ ಇದು ಹಿಂಗಂದ್ರೆ ಏನು? ಹೌದು, ಜನವರಿ 26, 1956
ನೋಡಿ, ಜನವರಿ 26, 1950 ನಂತರ ಭಾರತದ ಹೊರಗಡೆ ಜನಿಸಿದಂತ ಯಾವುದೇ ಒಬ್ಬ ವ್ಯಕ್ತಿ ವಂಶ ಪಾರಂಪರ್ಯ ಮೂಲಕ ಭಾರತ ಪೌರತ್ವವನ್ನು ಪಡೆಯಲಿಕ್ಕೆ ಅರ್ಹರಾಗಿದ್ದ. ಆದರೆ ಜನನದ ಸಂದರ್ಭದಲ್ಲಿ ಅವನ ತಂದೆ ಭಾರತದ ಪ್ರಜೆಯಾಗಿರಬೇಕು. ಕೇವಲ ಅವನ ತಂದೆ ಮಾತ್ರ ಕೊಟ್ಟಿದ್ದಲ್ಲಿ. ಪುರುಷ ಪ್ರಧಾನ ಸಮಾಜ, ಅವನ ತಂದೆ ಏನಾಗಿರಬೇಕು? ಭಾರತದ ಪ್ರಜೆಯಾಗಿರಬೇಕು. ಭಾರತದ ಪ್ರಜೆ. ಕಂಡೀಷನ್ ನೋಡಿ ಹೆಂಗಿದೆ. 1950 ಜನವರಿ 26 ನಂತರ ಭಾರತದ ಹೊರಗಡೆ ಜನಿಸಿದಂತ ಯಾವುದೇ ಒಬ್ಬ ವ್ಯಕ್ತಿ, ಭಾರತ ದೇಶದ ಹೊರಗಡೆ ಜನಿಸಿದಂತ ಯಾವುದೇ ಒಬ್ಬ ವ್ಯಕ್ತಿ ಭಾರತದ ಪೌರತ್ವವನ್ನು ಪಡೆಯಲಿಕ್ಕ ಸಾಧ್ಯ ಇದೆ. ಆದರೆ ಜನನದ ಸಂದರ್ಭದಲ್ಲಿ ಅವನ ತಂದೆ ಭಾರತದ ಪ್ರಜೆಯಾಗಿರಬೇಕು. ಇದಕ್ಕೆ ಯಾವ ವರ್ಷ ತಿದ್ದುಪಡಿಯನ್ನು ಮಾಡಲಾಯಿತು ಅಂದ್ರೆ 1992ರಲ್ಲಿ ತಿದ್ದುಪಡಿ ಮಾಡಲಾಯಿತು. 1992ರಲ್ಲಿ ತಿದ್ದುಪಡಿ ಮಾಡಲಾಯಿತು. ಆ ತಿದ್ದುಪಡಿ ಮಾಡಿ ಇದು ಇಷ್ಟೇ ಏನು 1950ರಿಂದ 1992ಕ್ಕೆ ಮಾತ್ರ ಸೀಮಿತ ಆಗಿತ್ತು. ಏನು? ಭಾರತ ದೇಶದ ಯಾವುದೇ ಒಬ್ಬ ಪ್ರಜೆಯ ಮಗು ವಿದೇಶದಲ್ಲಿ ಜನ್ಮ ತಾಳಿದರೆ, ಇಲ್ಲಿ ಮಹಿಳೆ ತಗೊಂಡಿಲ್ಲ, ತಂದೆ ಆಗಿರ್ಬೇಕು ಅಂತ ನಾವು ನೋಡಿ. ಭಾರತ ದೇಶದಿಂದ ಭಾರತದ ಹೊರಗಡೆ ಜನಿಸಿದ ಯಾವುದೇ ಒಬ್ಬ ವ್ಯಕ್ತಿಯು ವಂಶ ಪಾರಂಪರ್ಯ ಮೂಲಕ, ರಕ್ತ ಸಂಬಂಧದ ಮೂಲಕ ಭಾರತದ ಪೌರತ್ವವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಆದ್ರೆ ಜನನದ ಸಂದರ್ಭದಲ್ಲಿ ಅವನ ತಂದೆ ಭಾರತದ ಪ್ರಜೆಯಾಗಿರಬೇಕು. ಇನ್ನ 1992ರಿಂದ 2004, ಈ 1992ರಿಂದ 2004 ಮಧ್ಯದಲ್ಲಿ ಭಾರತದ ಹೊರಗಡೆ ಜನಿಸಿದ ಯಾವುದೇ ಒಬ್ಬ ವ್ಯಕ್ತಿಯು ರಕ್ತ ಸಂಬಂಧದ ಮೂಲಕ ಭಾರತ ಪೌರತ್ವವನ್ನು ಪಡೆಯುತ್ತಾನೆ. ಆದರೆ ಅವನು ಅಥವಾ ಅವಳು ಜನಿಸಿದ ಸಂದರ್ಭದಲ್ಲಿ ತಂದೆ ಅಥವಾ ತಾಯಿ ಭಾರತದ ಪ್ರಜೆಯಾಗಿರಬೇಕು. ಇಲ್ಲಿ ಬರೇ ತಂದೆ ತಗೊಂಡ್ರು, ಇಲ್ಲಿ ತಂದೆ ಅಥವಾ ತಾಯಿ ನೋಡಿ. ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಅಂತ ಹೇಳ್ತೀನಲ್ಲಿ. ಫಸ್ಟ್ ತಂದೆಗೆ ಮಹತ್ವ ಕೊಟ್ರು, ನಂತರ ಇಲ್ಲ ತಂದೆಯರೇ ಇರಲಿ ತಾಯಿಯರೇ ಇರಲಿ. ಜನವರಿ 26, 1950 ನಂತರ 1992ಕ್ಕಿಂತ ಮುಂಚೆ 1950, 1992ಕ್ಕಿಂತ ಮುಂಚೆ ಈ ಸಂದರ್ಭದಲ್ಲಿ ವಿದೇಶದಲ್ಲಿ ಜನಿಸಿರ್ತಕ್ಕಂಥ ಯಾವುದೇ ಒಬ್ಬ ಪ್ರಜೆ, ವಿದೇಶದಲ್ಲಿ ಜನಿಸಿದಂತ ಯಾವುದೇ ಒಂದು ಮಗು ಅದು ಭಾರತದ ಪೌರನಾಗಬಹುದು. ಆದ್ರೆ ಕಂಡೀಷನ್ ಏನಂದ್ರೆ ಅವರ ತಂದೆ ಭಾರತ ಪ್ರಜೆಯಾಗಿರಬೇಕು. 1. 1992, 2004 ಮಧ್ಯದಲ್ಲಿ ಜನಿಸಿದಂತ ಯಾವುದೇ ಒಂದು ಮಗು ಭಾರತದ ಪ್ರಜೆ ಆಗಬಹುದು. ಆದ್ರೆ ಅವನ ತಂದೆ ಅಥವಾ ತಾಯಿ ಭಾರತ ದೇಶದ ಪ್ರಜೆ ಆಗಿರಬೇಕು. ಇನ್ ನೆಕ್ಸ್ಟ್ ಕಂಡೀಷನ್ ಏನು? 2004 ನಂತರ ಎಷ್ಟು ಗಾಬರಿ ಆಯ್ಕಂತ ನೋಡಿಲ್ಲ. ಏನ್ ಹೇಳ್ತಾರ ಏನ್ ಸುದ್ದಿ ಮುಂದಿನ ಬರ್ಕೋರಲ್ಲಿ. 2004 ನಂತರ ಭಾರತದ ಹೊರಗಡೆ ನಾ ಮಾಡಿದ್ದಲ್ಲ, ಅದು ದೇಶದ ಕಾಯ್ದೆ ಕಾನೂನುಗಳು ಮಾಡಿದ್ದು. ನನ್ನ ಮ್ಯಾಗ ಸಿಟ್ಟಿಗೇರಿ, ನನ್ನ ಮ್ಯಾಗ ಗಾಬರಿ ಆದ್ರೆ ನಾ ಏನ್ ಮಾಡ್ಲಿ? ದೇಶದ ಸಂವಿಧಾನದ 11ನೇ ವಿಧಿಯ ಪ್ರಕಾರ ರಚನೆ ಆಗಿರುವಂತದ್ದು. ಸುಮ್ ಕೇಳ್ಬೇಕು ನೀವು. 2004 ನಂತರ ಭಾರತದ ಹೊರಗಡೆ ಜನಿಸಿದ ಯಾವುದೇ ಒಬ್ಬ ವ್ಯಕ್ತಿಯು ವಂಶ ಪಾರಂಪರ್ಯ ಮೂಲಕ ಭಾರತ ಪೌರತ್ವವನ್ನ ಪಡೆಯಲಿಕ್ಕೆ ಅರ್ಹನಾಗುತ್ತಾನೆ. ಆದರೆ ಜನನ ನೋಂದಣಿಯನ್ನ 1 ವರ್ಷದ ಒಳಗಡೆ ಏನ್ ಮಾಡ್ಬೇಕಂದ್ರೆ ರಾಯಭಾರಿ ಕಚೇರಿಯಲ್ಲಿ ನೋಂದಣಿ ಮಾಡಬೇಕು. ಮಗು ಜನನ ಆದ ಮೇಲೆ ಇನ್ಫಾರ್ಮೇಶನ್ ಮಾಡ್ಬೇಕು. ಹಿಂಗ್ರಿ ನಾವು ಇಂಥವ್ರು ಓಣೆ, ನಾವು ಭಾರತ ದೇಶದ ಕರ್ನಾಟಕ ರಾಜ್ಯದ ಇಂಥ ಒಂದು ಓಣಿಯಲ್ಲಿ ನಾವು ನಮ್ಮ ಪೌರತ್ವ ಇದ್ದು ಇಲ್ಲಿ ನಾವು ವಿದೇಶಕ್ಕೆ ಬಂದಿದ್ದೇವೆ, ವಿದೇಶದಲ್ಲಿ ನಮಗೆ ಒಂದು ಮಗು ಆಗಿದೆ, ಅದಕ್ಕೆ ದಯವಿಟ್ಟು ಆ ಮಗುವಿಗೆ ನೀವೇನು ಮಾಡ್ಬೇಕಂದ್ರ ಭಾರತ ಪೌರತ್ವವನ್ನು ಪಡ್ಲಕ್ ಸಾಧ್ಯ ಇದೆ ಅಂತ ಹೇಳಿ 1 ವರ್ಷದ ಒಳಗಡೆ ಏನ್ ಮಾಡ್ಬೇಕಂದ್ರ ರಿಜಿಸ್ಟ್ರೇಷನ್ ಮಾಡ್ಬೇಕು, ನೋಂದಣಿ ಮಾಡ್ಬೇಕು. ನೋಂದಣಿ ಮಾಡಿದ್ರೆ ಮಾತ್ರ ಆ ಮಗುವಿಗೆ ಪೌರತ್ವವನ್ನು ಕೊಡ್ಲಕ್ ಸಾಧ್ಯ ಇದೆ. ಅರ್ಥ ಆಯ್ತಾ? 2004 ನಂತರ ವಿದೇಶದಲ್ಲಿ ಜನಿಸಿದಂತ ಯಾವುದೇ ಒಂದು ಮಗು ಭಾರತ ಪೌರನಾಗಲಕ್ಕ ಸಾಧ್ಯ ಇದೆ. ಆದ್ರೆ ಪೌರನಾಗಬೇಕಾದ್ರೆ ಕಂಪಲ್ಸರಿ ಏನ್ ಮಾಡ್ಬೇಕಂದ್ರೆ ಫೋನ್ ಮಾಡ್ಬೇಕು. ಎಲ್ಲಿ ಫೋನ್ ಮಾಡ್ಬೇಕು? ಭಾರತ ದೇಶದ ರಾಯಭಾರಿ ಕಚೇರಿಗೆ ಫೋನ್ ಮಾಡ್ಬೇಕು, ಅಥವಾ ಪತ್ರ ಬರಿಬೇಕು. ಪತ್ರ ಅಥವಾ ಫೋನ್ ಮಾಡಿ, ಹಿಂಗ್ರಿ ನಾವು ವಿದೇಶದಲ್ಲಿ ಬಂದಿದ್ದೇವೆ, ನಮಗೊಂದು ಮಗು ಜನನವಾಗಿದೆ, ಅದರ ಹೆಸರ ನಾವು ಕರಿಯಪ್ಪ ಅಂತ ಇಟ್ಟಿದ್ದೇವೆ, ಅದರ ಹೆಸರು ನಾವೇನು ಬಸಪ್ಪ ಅಂತ ಇಟ್ಟಿದ್ದೇವೆ, ಅದರ ಹೆಸರು ನಾವು ಭೂದೇಪ್ಪ ಅಂತ ಇಟ್ಟಿದ್ದೇವೆ, ಅದರ ಹೆಸರು ನಾವು ಕುಂದೆವ್ವ ಅಂತ ಇಟ್ಟಿದ್ದೇವೆ,
ನಮಗೊಂದು ಕುಂದೆವ್ವ ಅಂತ ಒಂದು ಮಗು ಆಗಿದೆ. ದಯವಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿ ರಾಯಭಾರಿ ಕಚೇರಿಗೆ ಏನ್ ಮಾಡ್ಬೇಕಂದ್ರೆ ಒಂದು ಪತ್ರ ಬರಿಬೇಕು. ಆ ಪತ್ರವನ್ನು ಬರೆದ್ರೆ ಮಾತ್ರ ಆ ಮಗು ಭಾರತದ ಪ್ರಜೆ ಆಗಕ್ ಸಾಧ್ಯ ಇದೆ. ಯಾರವ ಗೊಳ್ಳವನ ಭಾರತದ ಪ್ರಜೆ ಆಗಕ್ ಸಾಧ್ಯ ಇದೆ. ಗದ್ದಿಲಿಂಗಪ್ಪ ಯಾಕ ಪಾಪ ಅವನ ಹೆಸರ ನಿಮ್ ಮಾಯಿ ದೊಡ್ಡ ಶಾಣೆ ಅದಾವ ಅನ್ಸುದು. ಒಟ್ಟಾರೆಯಾಗಿ ವಿದೇಶದಲ್ಲಿ ಜನಿಸಿರ್ತಕ್ಕಂಥ ಮಗು. ಆದ್ರೆ ಒಂದು ವಿಶೇಷ ಏನಂತಂದ್ರೆ ಸರ್ 1 ವರ್ಷ ಆದ್ಮೇಲೆ ನೋಂದಣಿ ಮಾಡ್ಲಕ್ ಸಾಧ್ಯ ಇದೆ. ಅದಕ್ಕೂ ಅವಕಾಶ ಕೊಟ್ರಿ ಇತ್ತೀಚೆಗೆ. 1 ವರ್ಷ ಆದ್ಮೇಲೆ ನೋಂದಣಿ ಮಾಡಬಹುದು. ಆದ್ರೆ ಅವನ ಅಥವಾ ಅವಳ ಹೆಸರಿನಲ್ಲಿ ಆ ಹುಡುಗನ ಹೆಸರಲ್ಲಿ ಏನ್ ಇರಬಾರ್ದು ಅಂದ್ರ ಪಾಸ್ಪೋರ್ಟ್ ಇರಬಾರ್ದು ಅಷ್ಟೇ. ಪಾಸ್ಪೋರ್ಟ್ ಇತ್ತಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ಲಕ್ಕ ಸಾಧ್ಯ ಇಲ್ಲ. 1 ವರ್ಷದ ಮೇಲೆ ಕೂಡ ರಿಜಿಸ್ಟ್ರೇಷನ್ ರಾಯಭಾರಿ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಆತನ ಪೌರವನ್ನು ಪಡೆಯಕ್ ಸಾಧ್ಯ ಇದೆ. ಆದ್ರೆ ಅವನು ಏನಿರಬಾರದು ಅಂದ್ರೆ ಅವನದೇ ಆಗಿರುವಂತ ಸ್ವಂತ ಪಾಸ್ಪೋರ್ಟ್ ಇರಬಾರದು. ಒಂದು ವೇಳೆ ಇತ್ತು ಅಂದ್ರಲ್ಲಿ ಅವನಿಗೆ ಪೌರತ್ವವನ್ನು ಕೊಡ್ಲಕ್ಕ ಸಾಧ್ಯ ಇಲ್ಲ. ಇನ್ನ ನೋಂದಣಿಯ ಮೂಲಕ, ರಿಜಿಸ್ಟ್ರೇಷನ್ ಮೂಲಕ ನೋಂದಣಿಯ ಮೂಲಕ ನಿಮ್ಮ ಆಗಲೇ ಒಂದು ಕ್ವಶನ್ ಇತ್ತಲ್ಲ, ನಾವು ಅನ್ಯ ದೇಶದವರನ್ನ ಪ್ರೀತಿಸಿ ಮದುವೆ ಆದರೆ ಇಲ್ಲಿ ಅದನ್ನ ಕರ್ಕೊಂಡ್ಬಂದು ಏನ್ ಮಾಡ್ಬೇಕಪ್ಪ ಅಂದ್ರ ರಿಜಿಸ್ಟ್ರೇಷನ್ ಮಾಡಬೇಕು, ನೋಂದಣಿ ಮಾಡಬೇಕು. ಹೌದಾ? ನೀವು ಏನಾದ್ರೂ ಅನ್ಯ ದೇಶದವರನ್ನು ಪ್ರೀತಿಸಿ ಕರ್ಕೊಂಡ್ಬಂದು ಮದುವೆ ಆದರೆ ಅವರು ಭಾರತ ದೇಶದ ಪ್ರಜೆ ಆಗ್ಬೇಕಾದ್ರೆ ಸತತ ಎಷ್ಟು ವರ್ಷಗಳ ಕಾಲ ಅವರು ಭಾರತ ದೇಶದಲ್ಲಿ 7 ವರ್ಷಗಳ ಕಾಲ ಭಾರತ ದೇಶದಲ್ಲಿ ಆ ತರ ಏನಾದ್ರೂ ಯೋಜನೆಗಳಿದ್ದರೆ, ಆ ತರದ ಏನಾದ್ರೂ ಪ್ಲಾನ್ಗಳಿದ್ದರೆ ಸತತವಾಗಿ ಭಾರತ ದೇಶದಲ್ಲಿ 7 ವರ್ಷಗಳ ಕಾಲ ಅವ್ರು ಏನ್ ಮಾಡಿರ್ಬೇಕಂದ್ರೆ ಭಾರತದ ನಿವಾಸಿಯಾಗಿರತಕ್ಕದ್ದು ನೋಡಿ. ಸತತವಾಗಿ ಎಷ್ಟು ವರ್ಷಗಳ ಕಾಲ ಭಾರತ ದೇಶದಲ್ಲಿ ಇರಬೇಕು ಅಂದ್ರೆ 7 ವರ್ಷಗಳ ಕಾಲ ನಿವಾಸಿಯಾಗಿದ್ದರೆ ಅಂತವರಿಗೆ ಮಾತ್ರ ಭಾರತ ದೇಶದ ಪೌರತ್ವವನ್ನು ಕೊಡ್ಲಕ್ಕ ಸಾಧ್ಯ ಇದೆ. ರಿಜಿಸ್ಟ್ರೇಷನ್ ಅಂತ ಕರೀತಾರೆ, ಇದನ್ನೇ ನೋಂದಣಿ ಅಂತ ಕರೀತಾರೆ. ನೋಂದಣಿಯ ಮೂಲಕ ಭಾರತದ ಪೌರನಾಗಲಕ್ಕ ಸಾಧ್ಯ ಇದೆ. ಅರ್ಜಿ ಸಲ್ಲಿಸುವುದರ ಮೂಲಕ. ಈ ಅರ್ಜಿ ಒಂದು ವೇಳೆ ನಮ್ಮ ಭಾರತ ದೇಶದ ಪೌರತ್ವವನ್ನು ಪಡ್ಲಿಕ್ಕ ಅರ್ಜಿ ಸಲ್ಲಿಸ್ತಾರಲ್ಲ, ಆ ಅರ್ಜಿ ಸಲ್ಲಿಸಕ್ಕಿಂತ ಮುಂಚೆ ಎಷ್ಟು ತಿಂಗಳು ನಮ್ಮ ದೇಶದಲ್ಲಿ ವಾಸ ಮಾಡಿರ್ಬೇಕಂದ್ರ ಕನಿಷ್ಠ 12 ತಿಂಗಳಾರು ವಾಸ ಆಗಿರ್ಬೇಕು. ಅಂದ್ರೆ ನಿರಂತರವಾಗಿ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ 12 ತಿಂಗಳ ಮುಂಚೆ ಏನಾಗಿರ್ಬೇಕು ಅಂದ್ರೆ ನಿರಂತರವಾಗಿ 12 ತಿಂಗಳು ಕೂಡ ಎಲ್ಲಿ ಗ್ಯಾಪ್ ಆಗಿರಬಾರ್ದು. ಇಲ್ಲಿ 1 ತಿಂಗಳು 2 ತಿಂಗಳು ಬೇರೆ ಕಡೆ ಹೋಗಿ ಬಂದ್ರೆ ನಡೀತದೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಸತತವಾಗಿ 12 ತಿಂಗಳ ನಮ್ಮ ಭಾರತ ದೇಶದಲ್ಲಿ ವಾಸ ಆಗಿದ್ರೆ ಅಂತವ್ರನ್ನ ರಿಜಿಸ್ಟ್ರೇಷನ್ ಮೂಲಕ ಭಾರತ ದೇಶದ ಪೌರತ್ವವನ್ನು ಪಡ್ಲಿಕ್ಕ ಸಾಧ್ಯ ಇದೆ. ನೋಂದಣಿಗೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ 7 ವರ್ಷಗಳ ಕಾಲ ಭಾರತ ನಿವಾಸಿಯಾಗಿರಬೇಕು. ಅಥವಾ ಭಾರತ ಹೊರಗಡೆ ಇದ್ದು ಅವನ್ ಚೀಟಿ ಏನಾದ್ರೂ ಇದ್ರೆ, ಇಲ್ರಿ ನಾನು ಸುಮಾರು 7 ವರ್ಷ ನಾವು ವಿದೇಶದಾಗಿದ್ದೆ, ನೆನಪಾರಿದ್ದೆ ನಾ ಭಾರತಕ್ಕೆ ಬರ್ಬೇಕು ಅಂತ ಹೇಳಿ. ಈ ಉದಾಹರಣೆ ನಮ್ಮ ಶಿವಪ್ಪ ಇಲ್ಲಿ ಏನಂದ್ರೆ ಉಗಾಂಡಕ್ ಹೋಗಿರುವಂತ ಶಿವಪ್ಪ ಸತತವಾಗಿ 7 ವರ್ಷಗಳ ಕಾಲ ಆತ ಏನಾದ್ರೂ ನಮ್ಗೆ ಇನ್ಫಾರ್ಮೇಶನ್ ಮಾಡಿದೆ ಅಲ್ಲೇ ಉಳ್ಕೊಂಡ ಅಂತಂದ್ರೆ ಅವಂದ್ರ ನಾವು ಏನ್ ಮಾಡ್ತೀವಿ ಅಂದ್ರೆ ಅವನ ಪೌರತ್ವವನ್ನು ರದ್ದುಪಡಿಸುತ್ತೇವೆ. ಅವಾಗ ಮತ್ತೆ ಒಳ್ಳೆ ಫೋನ್ ಹಚ್ತಾನೆ, ಇಲ್ರಿ ನಮ್ ನೆನಪಾರ್ಯ ಸರ್ ಏನ್ ಮಾಡ್ಬೇಕು ಅಂತ ಒಳ್ಳೆ ಫೋನ್ ಮಾಡಿದ ಅಂತಂದ್ರೆ ಅವಂಗೆ ಮತ್ತೆ 12 ತಿಂಗಳು ಏನಪ್ಪಾ ಅಂದ್ರೆ ನಿರಂತರವಾಗಿ ನಮ್ಮ ದೇಶದಲ್ಲಿ ವಾಸ ಆಗಿದ್ದು 7 ವರ್ಷಗಳ ಕಾಲ ನಿವಾಸಿ ಆಗ್ಬೇಕು ಮತ್ತೆ ಭಾರತ ದೇಶದಲ್ಲಿ. ಅಂತವ್ರಿಗೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ನೋಂದಣಿಯ ಮೂಲಕ ಪೌರತ್ವವನ್ನು ಕೊಡ್ಲಕ್ಕ ಸಾಧ್ಯ ಇದೆ. ನೋಂದಣಿ ಅರ್ಜಿ ಸಲ್ಲಿಸುವ ಮೊದಲು 7 ವರ್ಷಗಳ ಕಾಲ ಭಾರತ ದೇಶದಲ್ಲಿ ಕಂಪಲ್ಸರಿ ಏನಾಗಿರ್ಬೇಕು, ಆತ ನಿವಾಸಿಯಾಗಿರಬೇಕು. ಅಂತ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ನಾವು ಪೌರತ್ವವನ್ನು ಕೊಡ್ಲಕ್ಕ ಸಾಧ್ಯ ಇದೆ. ಇಷ್ಟು ಭಾರತ ದೇಶದ ಪೌರತ್ವವನ್ನು ಪಡೆಯುವಂತ ವಿಧಾನಗಳು. 5 ವಿಧಾನಗಳು ಭಾರತ ದೇಶದ ಪೌರತ್ವವನ್ನು ಪಡೆಯುವಂತ ವಿಧಾನಗಳು. ಆದ್ರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಕಾಯ್ದೆಯನ್ನು ಜಾರಿಗೆ ತಂತು. ಏನ್ ಕಾಯ್ದೆ ಅಂತಂದ್ರೆ ಈ ಸಾಗರೋತ್ತರ ಪೌರತ್ವ ಅಂತ ಕರಿತೀವಿ. ಸಾಗರೋತ್ತರ ಪೌರತ್ವ ವೆರಿ ಇಂಪಾರ್ಟೆಂಟ್. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾರೆ. ಯಾರ ನೇತೃತ್ವದಲ್ಲಿ ಅಂದ್ರ LM ಸಿಂಘ್ವಿ ಸಮಿತಿ ಅಂತ ಕರಿತೀವಿ. LM ಸಿಂಘ್ವಿ ಸಮಿತಿ. ಇದು ಕ್ವಶನ್ ಆಗಿದೆ ನೋಡಿ. ಸಿಂಘ್ವಿ ಸಮಿತಿ
ಎಲ್ ಎಂ ಸಿಂಘ್ವಿ ಸಮಿತಿ ಯಾವ ವರ್ಷ ಅಂದ್ರ 2003ರಲ್ಲಿ ಇದನ್ನ ಮಂಡಿಸ್ತದೆ. ಅದರ ಕಾಯ್ದೆ ರೂಪವಾಗಿ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರ 2005ರಲ್ಲಿ. 2005 ಜನವರಿ 7ರಂದು. ಜನವರಿ 7ರಂದು 2005 ಜನವರಿ 7ರಂದು ಈ ಒಂದು ಕಾಯ್ದೆ, ಯಾವ ಕಾಯ್ದೆ, ಸಾಗರೋತ್ತರ ಪೌರತ್ವ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ 2005 ಜನವರಿ 7ರಂದು. ಯಾವ ಸಮಿತಿ ಅಂದ್ರೆ ಎಲ್ ಎಂ ಸಿಂಘ್ವಿ ಸಮಿತಿಯ ಶಿಫಾರಸಿನ ಮೇರೆಗೆ. ಎಲ್ ಎಂ ಸಿಂಘ್ವಿ ಸಮಿತಿಯ ಶಿಫಾರಸಿನ ಮೇರೆಗೆ, ನೆನಪಿಡಿ, ಎಲ್ ಎಂ ಸಿಂಘ್ವಿ ಸಮಿತಿಯ ಶಿಫಾರಸಿನ ಮೇರೆಗೆ 2003ರಲ್ಲಿ ದ್ವಿರಾಷ್ಟ್ರ ಪೌರತ್ವ ಮಸೂದೆಯನ್ನ, ದ್ವಿರಾಷ್ಟ್ರ ಪೌರತ್ವ, ದ್ವಿರಾಷ್ಟ್ರ ಪೌರತ್ವ ಅಂದ್ರೆ ಒಂದೇ, ಇದನ್ನ ಸಾಗರೋತ್ತರ ಪೌರತ್ವ ಅಂತ ಕರೀತಾರೆ. ಸಾಗರೋತ್ತರ ಪೌರತ್ವ ಅಥವಾ ದ್ವಿರಾಷ್ಟ್ರ ಪೌರತ್ವವನ್ನ ಎಲ್ ಎಂ ಸಿಂಘ್ವಿ ಸಮಿತಿಯ ನೇತೃತ್ವದಲ್ಲಿ 2003ರಲ್ಲಿ ಇದನ್ನ ಮಂಡಿಸಲಾಯಿತು. ಆದರೆ ಕಾಯ್ದೆ ರೂಪದಲ್ಲಿ ಜಾರಿಗೆ ಬಂದಿದ್ದೆ ಯಾವಾಗಂದ್ರ 2005 ಜನವರಿ 7ರಂದು. ಹಾಗಾದ್ರೆ ಈ ಒಂದು ಸಾಗರೋತ್ತರ ಪೌರತ್ವ ಅಥವಾ ದ್ವಿರಾಷ್ಟ್ರ ಪೌರತ್ವ ಎಷ್ಟು ದೇಶಗಳಿಗೆ ಸಂಬಂಧಪಟ್ಟಿದೆ? 10, 15, 16, 21 ಎಷ್ಟು ರಾಷ್ಟ್ರಗಳಿಗೆ? ಸಾಗರೋತ್ತರ ಪೌರತ್ವ ಎಷ್ಟು ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದೆ? ಯಾರು ಆನ್ಸರ್ ಮಾಡ್ತೀರಿ? ಎಕ್ಸಲೆಂಟ್. 16 ದೇಶಗಳಿಗೆ ಸಂಬಂಧಪಟ್ಟಿದೆ ನೋಡಿ. ಸಾಗರೋತ್ತರ ಪೌರತ್ವ ಎಷ್ಟು ದೇಶಗಳಿಗೆ ಸಂಬಂಧಪಟ್ಟಿದೆ ಅಂದ್ರೆ 16 ದೇಶಗಳಿಗೆ ಸಂಬಂಧಪಟ್ಟಿದೆ. ಯಾವ ವರ್ಷ? 2005 ಜನವರಿ 7ರಂದು ಕಾಯ್ದೆ ರೂಪದಲ್ಲಿ ಜಾರಿಗೆ ಬಂತು ಸಾಗರೋತ್ತರ ಪೌರತ್ವ. ಹಾಗಾದ್ರೆ ಸಾಗರೋತ್ತರ ಪೌರತ್ವ 16 ದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೌರತ್ವವಾಗಿದ್ದು, 16 ದೇಶಗಳು ಯಾವುವು? ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಮತ್ಯಾವುದು? ಬ್ರಿಟನ್ ದೇಶ, ಮತ್ಯಾವುದು? ಬ್ರಿಟನ್ ದೇಶ, ಫ್ರಾನ್ಸ್ ದೇಶ. ಇವು 3 ಮಿತ್ರ ರಾಷ್ಟ್ರಗಳಂತ ಕರಿತೀವಿ. ಆ ಮಿತ್ರ ರಾಷ್ಟ್ರಗಳಾಗಿರುವಂತ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಬ್ರಿಟನ್, ಫ್ರಾನ್ಸ್. ಇನ್ನು ಶತ್ರು ರಾಷ್ಟ್ರಗಳಲ್ಲಿ ಇಟಲಿ ನೆನ್ಪಿಡಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಬ್ರಿಟನ್, ಫ್ರಾನ್ಸ್, ಇಟಲಿ. ಮತ್ತೆ ಕೆನಡಾ, ಆಸ್ಟ್ರೇಲಿಯಾ, ಪೋರ್ಚುಗಲ್, ಅಂದ್ರೆ ದ್ವಿರಾಷ್ಟ್ರ ಪೌರತ್ವಕ್ಕೆ ಅರ್ಹವಾಗಿರುವಂತಹ ರಾಷ್ಟ್ರಗಳು ಭಾರತ ದೇಶದಿಂದ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಾಗ ವ್ಯಕ್ತಿ ವಾಸವಾಗಿದ್ರೆ ಭಾರತ ಪೌರ ಆಗಬಹುದು. ಬ್ರಿಟನ್ ದೇಶ, ಫ್ರಾನ್ಸ್ ದೇಶ, ಇಟಲಿ ದೇಶ, ಕೆನಡಾ ದೇಶ, ಆಸ್ಟ್ರೇಲಿಯಾ, ಪೋರ್ಚುಗಲ್ ದೇಶ, ಮತ್ತೆ ಗ್ರೀಸ್ ರಾಷ್ಟ್ರ, ಇನ್ನ ಇಸ್ರೇಲ್ ದೇಶ, ಇಸ್ರೇಲ್ ದೇಶ, ಮತ್ತೆ ಸೈಪ್ರಸ್ ದೇಶ, ಪೋರ್ಚುಗಲ್ ದೇಶ, ಗ್ರೀಸ್ ದೇಶ, ಇಸ್ರೇಲ್ ದೇಶ, ಸೈಪ್ರಸ್ ದೇಶ. ನೋಡಿ ಎಷ್ಟಾದವು? 10 ದೇಶಗಳಾದವು. ಇನ್ನು 6 ದೇಶಗಳು, ಹೌದಲ್ಲೋ? ಮತ್ತೆ ಇನ್ನೊಂದು ಯಾವುದು? ಸ್ವೀಡನ್ ದೇಶ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಬ್ರಿಟನ್, ಫ್ರಾನ್ಸ್, ಇಟಲಿ, ಕೆನಡಾ, ಆಸ್ಟ್ರೇಲಿಯಾ, ಪೋರ್ಚುಗಲ್, ಗ್ರೀಸ್, ಇಸ್ರೇಲ್, ಸೈಪ್ರಸ್, ಸ್ವೀಡನ್. ಇನ್ನ ಐರ್ಲೆಂಡ್ ಅಥವಾ ಐರಿಸ್, ಫಿನ್ಲ್ಯಾಂಡ್, ನ್ಯೂಜಿಲೆಂಡ್, ಮತ್ಯಾವುದು? ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ನೋಡಿ,
ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್, ನ್ಯೂಜಿಲೆಂಡ್, ಫಿನ್ಲ್ಯಾಂಡ್, ಐರಿಸ್, ಸ್ವೀಡನ್, ಸೈಪ್ರಸ್, ಇಸ್ರೇಲ್, ಗ್ರೀಸ್, ಪೋರ್ಚುಗಲ್, ಆಸ್ಟ್ರೇಲಿಯಾ, ಕೆನಡಾ, ಇಟಲಿ, ಫ್ರಾನ್ಸ್, ಬ್ರಿಟನ್, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಪ್ರಪಂಚದ ಸರಿಸುಮಾರು ಎಷ್ಟು ದೇಶಗಳು ಅಂದ್ರೆ 16 ದೇಶಗಳು. ಜಗತ್ತಿನ ಸರಿಸುಮಾರು 16 ದೇಶಗಳು. LM ಸಿಂಘ್ವಿ ಸಮಿತಿಯ ಪ್ರಕಾರ 2003ರಲ್ಲಿ 2003 2005 ಜನವರಿ 7ರಂದು ಇದು ದ್ವಿರಾಷ್ಟ್ರ ಪೌರತ್ವ ಕಾಯ್ದೆ ಜಾರಿಗೆ ಬಂತು. ದ್ವಿರಾಷ್ಟ್ರ ಪೌರತ್ವ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರ 2005 ಜನವರಿ 7ರಂದು. ಟೋಟಲ್ ಎಷ್ಟು ದೇಶಗಳಂದ್ರ 16 ದೇಶಗಳು. ಹಾಗಾದ್ರೆ ದ್ವಿರಾಷ್ಟ್ರ ಪೌರತ್ವವನ್ನು ಪಡೆದ್ರ ನಮ್ಗೆ ಏನ್ ಲಾಭ ಸರ್? ಈ ಉದಾಹರಣೆ ಅಕ್ಷಯ್ ಕುಮಾರ್ ಅದಾರೆ. ಅಕ್ಷಯ್ ಕುಮಾರ್ ಪ್ರೆಸೆಂಟ್ ದ್ವಿರಾಷ್ಟ್ರ ಸಿದ್ಧಾಂತದಲ್ಲಿ ಅದ. ನಮ್ಮ ಭಾರತದ ಪೌರತ್ವವನ್ನು ರದ್ದುಪಡಿಸಲಾಗಿದೆ. ಭಾರತದ ಪೌರತ್ವ ರದ್ದುಪಡಿಸಲಾಗಿದೆ ಅಥವಾ ಅವನೇ ಏನ ಮಾಡ್ಯಾನ ತ್ಯಜಿಸಿದ್ದಾನೆ. ಭಾರತದ ಪೌರತ್ವವನ್ನು ತ್ಯಜಿಸಿ ಕೆನಡಾ ದೇಶದ ಪೌರತ್ವವನ್ನು ಪಡ್ಕೊಂಡಾನೆ. ಅಕ್ಷಯ್ ಕುಮಾರ್ ನೀವು ನೋಡ್ತಾರೆ, ಫಿಲ್ಮ್ ಆಕ್ಟರ್ ಅಲ್ಲ. ಆತ ಯಾವ ಪೌರತ್ವದಲ್ಲಿ ನಮ್ಮ ದೇಶದಲ್ಲಿ ಅದಾನಂದ್ರೆ ದ್ವಿರಾಷ್ಟ್ರ ಪೌರತ್ವದ ಮೂಲಕ ಭಾರತ ದೇಶದಲ್ಲಿ ಅದಾನ. ದ್ವಿರಾಷ್ಟ್ರ ಪೌರತ್ವ ಅಂದ್ರೆ ಒಂದೇ, ಸಾಗರೋತ್ತರ ಪೌರತ್ವ ಅಂದ್ರೆ ಈಗ ಉದಾಹರಣೆ ಯಾರೋ ಒಬ್ಬ ವ್ಯಕ್ತಿ ಮಿಸ್ ಆಗಿ ಭಾರತ ದೇಶ ಬಿಟ್ಟು ಹೊರಗಡೆ ಹೋಗಿದ್ದಾನೆ. ಅವ್ನಿಗೆ ಏನ್ ಆಸೆ ಅಂದ್ರೆ ಇಲ್ಲ ನಾನು ಭಾರತ ದೇಶಕ್ಕೆ ವಾಪಸ್ ಬರಬೇಕು, ಅಮೆರಿಕ ದೇಶ ಬಿಟ್ಟು ಬರ್ಲಾಕ್ ರೆಡಿ ಇಲ್ಲ, ಒಟ್ಟು ಭಾರತದಲ್ಲಿ ನಾ ಬಂದ್ ಹೋಗ್ಬೇಕು ಅಂತ. ಬಾರ ನಿನ ಕೋಡಿ ನಿನಗೊಂದ್ ಬೇರೆ ಕಾಯ್ದೆ ಮಾಡಿ ಬಾ ಅಂತ. ಏನ್ರಿ ಸಾಗರೋತ್ತರ ಪೌರತ್ವ ಮಾಡಿ ಬಾ ಅಂದಾಗ ಬೆಟದಾಡಿ ಭಾರತ ದೇಶಕ್ಕೆ ಬರ್ತದೆ. ಆದ್ರೆ ಅವ್ನಿಗೆ ಏನು ಕಂಡೀಷನ್ ಅಂದ್ರೆ ನಿನಗೆ ಭಾರತ ಪೌರತ್ವವನ್ನು ಕೊಡ್ತೀವಿ, ನಿನ್ಗೆ ಅಮೆರಿಕ ದೇಶದ ಪೌರತ್ವ ಇರ್ತದೆ, ನಾವು ಭಾರತ ಪೌರತ್ವವನ್ನು ಕೊಡ್ತೀವಿ. ಆದ್ರೆ ಕಂಡೀಷನ್ ನಂಬರ್ 1 ಏನು ಅಂತಂದ್ರೆ ಭಾರತ ದೇಶದಲ್ಲಿ ನೀನು ಎಷ್ಟು ಬೇಕಾದ್ರೂ ಕೂಡ ಭಾರತದಲ್ಲಿ ಇರಬಹುದು. ನೀನು ಎಷ್ಟು ಬೇಕಾದರೂ ಭಾರತದಲ್ಲಿ ಇರಬಹುದು. ಬೇಕಾದಷ್ಟು ದಿನ ನೀನು ಭಾರತ ದೇಶದಲ್ಲಿ ಇರಬಹುದು. ಪಾಯಿಂಟ್ ನಂಬರ್ 1, ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2 ಎರಡನೇ ಪಾಯಿಂಟ್ ಏನಂದ್ರೆ ನೀ ಬೇಕಾದಷ್ಟು ಆಸ್ತಿ ಖರೀದಿ ಮಾಡಬಹುದು. ಭಾರತ ದೇಶದಲ್ಲಿ ಆಸ್ತಿಯನ್ನ ಸಂಪಾದಿಸಬಹುದು. ಈ ಭಾರತ ದೇಶದಲ್ಲಿ ಎಷ್ಟು ಬೇಕೋ ಅಷ್ಟು ಆಸ್ತಿಯನ್ನು ನೀ ಬೇಕಾದಷ್ಟು ಆಸ್ತಿಯನ್ನು ಸಂಪಾದನೆ ಮಾಡು. ಖಾಸಗಿ ಉದ್ಯೋಗದಲ್ಲಿ ತೊಡಗಿಸಬಹುದು. ನೀನು ಖಾಸಗಿ ಉದ್ಯೋಗವನ್ನ ಮಾಡಬಹುದು. ನೋಡಿ, ಎಷ್ಟು ಬೇಕೋ ಅಷ್ಟು ದಿನ ಭಾರತದಲ್ಲಿ ಇರಬಹುದು. ನೀವು ಸಾಕಷ್ಟು ಆಸ್ತಿ ಮಾಡಬಹುದು, ಖಾಸಗಿ ಉದ್ಯೋಗದಲ್ಲಿ ತೊಡಗಬಹುದು, ಯಾವುದೇ ಕಂಪನಿಯಲ್ಲಿ ಬಂಡವಾಳ ಹೂಡಬಹುದು. ಯಾವುದೇ ಕಂಪನಿಯಲ್ಲಿ ಬಂಡವಾಳ ಹೂಡಬಹುದು. ಯಾವುದೇ ಕಂಪನಿಯಲ್ಲಿ ನೀನು ಬಂಡವಾಳವನ್ನು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯಾವುದೇ ಕಂಪನಿಯಲ್ಲಿ ಬಂಡವಾಳವನ್ನು ಹೂಡಬಹುದು, ಖಾಸಗಿ ಉದ್ಯೋಗವನ್ನು ಪಡೆಯಬಹುದು, ಆಸ್ತಿ ಸಂಪಾದನೆ ಮಾಡಬಹುದು. ಎಷ್ಟು ದಿನ ಬೇಕಾದ್ರೆ ಅಷ್ಟು ದಿನ ಭಾರತ ದೇಶ ಇರಬಹುದು. ಆದ್ರೆ ಎದಕ್ ಕಂಡೀಷನ್ ಇಲ್ಲ ನಿನಗೆ? ಎದಕ್ ಅವಕಾಶ ಇಲ್ಲ? ಇಷ್ಟು ನಿನಗೆ ಅವಕಾಶಗಳದಾವೆ. ಯಾವ್ದಕ್ ಅವಕಾಶ ಇಲ್ಲ ಅಂದ್ರೆ ಭಾರತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಕ್ ಅವಕಾಶ ಇಲ್ಲ. ನೋಡಿ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಕ್ ಅವಕಾಶ ಇಲ್ಲ. ಎಲ್ಲಾರು ಚುನಾವಣೆಯಲ್ಲಿ ನಿಲ್ತೀನಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀನಿ, ಓಣ್ಯಾಗ ಎಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಿ ಗ್ರಾಮ ಪಂಚಾಯತ್ ಸನದ ಬರಂಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಹೊಟ್ಟದು 3 ಪುಟ್ಟಿ ಮಣ್ಣ 3,000 ಬಿಲ್ ಎತ್ಬೇಕ ನಾವಿಲ್ಲ. 4 ಅಡಿಗೆ ಮಣ್ಣು ಹಾಕಿ ಬಟ್ಟದಾಳಿ ಜಗಳ ತೆಗೆದು ಬಿಲ್ ಎತ್ತಬೇಕ ನಾವು. ಚುನಾವಣೆಯಲ್ಲಿ ನಿಮ್ಗೆ ಸ್ಪರ್ಧೆ ಮಾಡಕ್ ಅವಕಾಶ ಇಲ್ಲ, ಮತದಾನ ಮಾಡಕ್ ಅವಕಾಶ ಇಲ್ಲ. ಚುನಾವಣೆಯಲ್ಲಿ ಮತದಾನ ಮಾಡಕ್ ಅವಕಾಶ ಇಲ್ಲ. ಅಲ್ಲ, ಕಂಡೀಷನ್ ನಂಬರ್ 3 ಏನಂದ್ರೆ ಕಂಡೀಷನ್ ನಂಬರ್ 3 ಸಂವಿಧಾನಾತ್ಮಕವಾದಂತ ಯಾವುದೇ ಹುದ್ದೆಯನ್ನು ಅಲಂಕರಿಸಿ ಮಾಡಂಗಿಲ್ಲ. ಸಂವಿಧಾನಾತ್ಮಕ ಹುದ್ದೆಗಳನ್ನ ಅಲಂಕರಿಸುವಂತಿಲ್ಲ. ಮತ್ತೇನು ಮಾಡಂಗಿಲ್ಲ. ಸರ್ಕಾರಿ ಹುದ್ದೆಗಳನ್ನ ಎಲ್ರಿನ SD ಹಾಕ್ತೀನಿ, FD ಹಾಕ್ತೀನಿ, ನಮ್ಮ ಕೈಯ ಸಾಲಲಾಗಿವ ಹುದ್ದೆಗಳು. ಸರ್ಕಾರಿ ಹುದ್ದೆಯನ್ನ ಪಡೆಯುವ ಹಾಗಿಲ್ಲ.
ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಂಗಿಲ್ಲ, ಮತದಾನ ಮಾಡಂಗಿಲ್ಲ, ಸಂವಿಧಾನಾತ್ಮಕ ಹುದ್ದೆಯನ್ನು ಅಲಂಕಾರ ಮಾಡಂಗಿಲ್ಲ, ಸರ್ಕಾರಿ ಹುದ್ದೆಗೆ ನೇಮಕ ಆಗುವಂಗಿಲ್ಲ. ಇಷ್ಟು ನಾವು ಸಾಗರೋತ್ತರ ಪೌರತ್ವಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು. ಇಷ್ಟು ವಿಚಾರಗಳನ್ನು ಇವತ್ತಿನ ಮುಂಜಾನೆ ಮಾರ್ನಿಂಗ್ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡಿದೆವು.